ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ದಿವಸ ಪ್ರಾರಂಭ ಆಯಿತು ಅಂತಾದರೆ ಬಹಳ ಸಂತೋಷ ನಮಗೆ. ಇನ್ನು ಹೊಸ ವರ್ಷ ಶುರುವಾಯಿತು ಅಂತ. ಹೊಸ ವರ್ಷ ಶುರುವಾಯಿತು ನಿಜ, ಹೊಸ ವರ್ಷ ಚೆನ್ನಾಗಿರ್ಬೇಕು ನಮಗೆ ಅಂತಾದರೆ, ಕಷ್ಟಗಳು ಬರಬಾರ್ದು ಅಂತಾದರೆ ತಪ್ಪದೇ ಮಾಡಬೇಕಾದ ಕೆಲಸ ಪಂಚಾಂಗ ಶ್ರವಣ. ಪಂಚಾಂಗಗಳು ಅಂದರೆ ಏನು? ಅಂಗ ಅಂದರೆ ನಮಗೆ ಗೊತ್ತಿದೆ, ಕೈ ಕಾಲು ಎಲ್ಲ ನಮ್ಮ ದೇಹದಲ್ಲಿರುತ್ತೆ. ಪಂಚಾಂಗ ಅಂತಂದರೆ ಇಲ್ಲಿ ಯಾವ ಅಂಗದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, 5. ಈ 5ರ ಬಗ್ಗೆ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ಕೂಡಲೇ ದೇವರ ಮುಂದೆ ಒಂದ ಬೇರೆಯವ್ರು ಓದೋದನ್ನು ಕೇಳಬೇಕು, ಒಂದ ನಾವೇ ಹೇಳ್ಕೊಳ್ಬೇಕು. ಯಾಕೆ ಅಂದರೆ ಒಂದೊಂದಕ್ಕೂ ಒಂದೊಂದು ಫಲ. ಪ್ರತಿ ದಿವಸ ಯಾವ ತಿಥಿ, ಇವತ್ತೇನು ದಿನ, ಏನು ಕರಣ, ಏನು ಯೋಗ ಅಂತ ತಿಳ್ಕೊಳ್ಬೇಕಂತೆ. ಯಾಕೆ? ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಅಂತ ಹೇಳ್ತಾರೆ. ತಿಥಿಯ ಬಗ್ಗೆ ಕೇಳಿದ್ರೆ ಏನು ಫಲ? ಇವತ್ತು ದ್ವಿತೀಯ ತಿಥಿನ, ತೃತೀಯ ತಿಥಿನ. ಈ ಯುಗಾದಿ ಬಂದರೆ ಪ್ರತಿಪತ್ ಅಂದರೆ ಪಾಡ್ಯ ತಿಥಿ ಇರುತ್ತೆ. ಈ ತಿಥಿಯ ಬಗ್ಗೆ ತಿಳ್ಕೊಂಡ್ವಿ. ಏನು ಫಲ ಅಂದರೆ ಸಂಪತ್ತು, ಒಳ್ಳೆ ಧನ ಲಾಭ ಅಂತ, ಶುಭ. ಹಾಗಾಗಿ ಪ್ರತಿನಿತ್ಯ ಯಾವ ತಿಥಿ ಅಂತ ತಿಳ್ಕೊಂಡ್ರೆ ಒಳ್ಳೆ ಸಂಪತ್ತಿನ ಲಾಭ. 2ನೇದು ವಾರದ ಬಗ್ಗೆ. ಯಾವ ವಾರ ಅಂತ ತಿಳಿದುಕೊಂಡ್ರೆ ದೇವರ ಮುಂದೆ ಅದನ್ನು ಬೆಳಗ್ಗೆ ಹೇಳಿದ್ರೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ. ಇನ್ನು ನಕ್ಷತ್ರ ಯಾವುದು ಅಂತ ತಿಳಿದುಕೊಂಡ್ರೆ ಅದನ್ನ ಹೇಳಿದ್ರೆ ಪಾಪ ಪರಿಹಾರ ಆಗುತ್ತೆ. ಇನ್ನು ಯೋಗ ಯಾವುದು ಅಂದರೆ ರೋಗ ನಿವಾರಣ, ರೋಗ ಪರಿಹಾರ ಆಗುತ್ತೆ. ಇನ್ನು ಕರ್ಣ ಯಾವುದು ಅಂದರೆ ಕಾರ್ಯಸಿದ್ಧಿ, ನಾವು ಅಂದ್ಕೊಂಡಂತಹ ಕಾರ್ಯ ಅದು ನೆರವೇರುತ್ತೆ. ಹೀಗೆ ಈ ಪಂಚ ಅಂಗಗಳ ಬಗ್ಗೆ ಶ್ರವಣ ಮಾಡಬೇಕು ಯುಗಾದಿ ದಿವಸ. ಇಷ್ಟೇ ಅಲ್ಲ, ಮುಖ್ಯವಾಗಿ ಏನೇನು ಬರುತ್ತೆ ಪಂಚಾಂಗ ಶ್ರವಣದಲ್ಲಿ? ಇಡೀ ವರ್ಷ ಒಬ್ಬ ಯಾವ ರಾಶಿಯಲ್ಲಿ ಇರ್ತಾನೆ, ಅವನು ಯಾವ ನಕ್ಷತ್ರ ಇರುತ್ತೆ, ಅದರಲ್ಲೂ ಯಾವ್ಯಾವ ತಿಂಗಳಲ್ಲಿ ಏನೇನು ಫಲ ಪಡಿತಾನೆ, ಮುಂದಿನ ಭವಿಷ್ಯ ಏನಿದೆ ಈ ವರ್ಷದಲ್ಲಿ ಅನ್ನೋದನ್ನು ಈ ಪಂಚಾಂಗ ಶ್ರವಣದಲ್ಲಿ ವಿಶೇಷವಾಗಿ ನೋಡ್ತೀವಿ. ಮತ್ತು ಆಯವ್ಯಯ ಅಂತ ಬರುತ್ತೆ. ಆಯವ್ಯಯ ಅಂದರೆ ಈ ಸರಿ ಖರ್ಚು ಜಾಸ್ತಿನ, ಸಂಪಾದನೆ ಜಾಸ್ತಿನ ಈ ವರ್ಷದಲ್ಲಿ? ಮೇಷರಾಶಿಯವ್ರಿಗೆ ಒಂದಿರುತ್ತೆ, ಸಿಂಹರಾಶಿಯವ್ರಿಗೆ ಒಂದಿರುತ್ತೆ. ಖರ್ಚು ಜಾಸ್ತಿನ, ಸಂಪಾದನೆ ಜಾಸ್ತಿನ ಅನ್ನೋದನ್ನು ತಿಳ್ಕೊಳ್ಳಿಕ್ಕೂ ಈ ಪಂಚಾಂಗ ಶ್ರವಣ ವಿಶೇಷವಾಗಿ ಮಾಡಬೇಕು. ಇದು ಮಾಡಿದಾಗ ಏನಾಗುತ್ತೆ ಅಂದರೆ ಇಡೀ ವರ್ಷದಲ್ಲಿ ಏನಾದರೂ ಕಷ್ಟಗಳು ಅಂತ ಬಂದರೆ ಅದ್ರ ಪರಿಹಾರಕ್ಕೆ ತುಂಬ ಉತ್ತಮವಾದ ಮಾರ್ಗ. ಅದರಲ್ಲೂ ಈ ಪಂಚಾಂಗ ಶ್ರವಣವನ್ನು ಮಾಡ್ತಾ ಈ ರಾಜ ಯಾರು ಈ ವರ್ಷಕ್ಕೆ, ಮಂತ್ರಿ ಯಾರು, ಸಸ್ಯಾಧಿಪ, ರಸಾಧಿಪ ಅಂತೆಲ್ಲ, ಅಂದರೆ ಈಗೆಲ್ಲ ಧಾನ್ಯಗಳನ್ನು ಬೆಳೀತಾರೆ. ಆ ಧಾನ್ಯಗಳೆಲ್ಲ ಬೆಳಿಬೇಕು ಅಂದರೆ ಈ ನವಗ್ರಹಗಳಲ್ಲಿ ಒಬ್ಬ ಸ್ಥಾನವನ್ನು ತುಂಬಿರ್ತಾರೆ. ನವಗ್ರಹಗಳಲ್ಲಿ ಎಲ್ಲರೂ ರಾಜರಲ್ಲ ವಸ್ತುತಃ. ನವಗ್ರಹಗಳಲ್ಲಿ ರಾಜ ಯಾರು? ಸೂರ್ಯ, ನಂತರ ಚಂದ್ರ ಬರ್ತಾರೆ. ಹೀಗೆಲ್ಲ ನವಗ್ರಹಗಳ ಸ್ಥಿತಿ. ಪ್ರತಿ ಸರಿ ವರ್ಷಕ್ಕೆ ರಾಜ ಅವನೇ ಆಗಿರಲ್ಲ. ಈಗ ಈ ಸಂವತ್ಸರ ಪರಾಭವ ಸಂವತ್ಸರ, ಇದು 40ನೇ ಸಂವತ್ಸರ, 60 ಸಂವತ್ಸರಗಳಲ್ಲಿ. ಈ ಪರಾಭವ ಸಂವತ್ಸರಕ್ಕೆ ಯಾರು ರಾಜನಾಗಿದ್ದಾನೆ, ಆ ಮಂತ್ರಿ ಯಾರು ಅಂದರೆ ಮುನ್ನಡೆಸೋನ್ ರಾಜ, ಜೊತೆಗೆ ಸಹಾಯ ಮಾಡೋನ್ ಮಂತ್ರಿ, ಅವ್ರ ಜೊತೆ ಸೈನಿಕರು ಇರ್ತಾರೆ. ಹೀಗೆಲ್ಲ ನವಗ್ರಹಗಳಲ್ಲಿ ಒಂದೊಂದು ಗ್ರಹಕ್ಕೆ ಬಲ ಜಾಸ್ತಿ ಇರುತ್ತೆ. ಹಾಗಾದ್ರೆ ಈ ಸಂವತ್ಸರದಲ್ಲಿ ಇವ್ರು ಯಾರ್ಯಾರಿದ್ದಾರೆ ಅಂತ ಇದರ ಬಗ್ಗೆ ತಿಳ್ಕೊಳ್ಬೇಕು. ಇದನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಫಲ ಹೇಳ್ತಾರೆ. ನಮ್ಮ ಎಲ್ಲ ಪಾಪಗಳು ಏನೇನು ಈ ಹಿಂದಿನ ವರ್ಷದಲ್ಲಿ ಮಾಡಿದ್ವಿ ಆ ಎಲ್ಲ ಪಾಪಗಳಿಂದ ಬಿಡುಗಡೆ ಮೊದಲನೇದು. ಮತ್ತು ಅತುಲವಾದ ಸಂಪತ್ತು, ಮತ್ತು ಆಯುಷ್ಯ, ಯಶಸ್ಸು, ಸುಖ ಏನೇನಿದೆ ಇವ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನಮಗೆ ಲಭ್ಯ ಅಂತ ಹೇಳ್ತಾರೆ. ಆದ್ದರಿಂದ ಪಂಚಾಂಗ ಶ್ರವಣವನ್ನು ಮಾಡಲೇಬೇಕು ಅಂತ ಇದೆ. ಹಾಗಾಗಿ ನಾವೀಗ ಪಂಚಾಂಗ ಶ್ರವಣವನ್ನು ಮಾಡೋಣ. ಇವತ್ತಿನ ದಿವಸ ವಿಶೇಷವಾಗಿ ಬ್ರಹ್ಮದೇವರ ಆಯುಷ್ಯ ಎಷ್ಟು ಅಂತ ತಿಳಿಬೇಕಂತೆ. ಯಾಕಂದರೆ ನಾವೆಲ್ಲ ಬಯಸೋದೇನು? ನಂಗೆ ಜಾಸ್ತಿ ವರ್ಷ ಬದುಕಬೇಕು ನಾನು ಅಂತ ಬಯಸ್ತೀವಿ. ಯಾಕೆ ಜಾಸ್ತಿ ವರ್ಷ ಬದುಕಬೇಕು?
ಹೆದರಿಕೆ ನಮಗೆ. ಅಯ್ಯೋ ಇರೋ ಅಲ್ಪ ಆಯುಷ್ಯ ಅಂದರೆ ಇನ್ನೂ ನಾನು ಅನುಭವಿಸ್ಬೇಕು ಸುಖವನ್ನ ಅಂತ ಎಲ್ರಿಗೂ ಇರುತ್ತೆ. ಯಾರು ಸಾಯ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾದ್ರೆ ಆಯುಷ್ಯ ಜಾಸ್ತಿ ಆಗಬೇಕು ಅಂದರೆ ಬ್ರಹ್ಮದೇವರ ಆಯುಷ್ಯ ತಿಳ್ಕೊಂಡ್ರೆ ಬ್ರಹ್ಮದೇವರು ನೇರವಾಗಿ ನಮ್ಗೆ ಅನುಗ್ರಹ ಮಾಡಿಬಿಡ್ತಾರೆ. ಅದರಿಂದ ಯುಗಾದಿ ದಿವಸ ಈ ಬ್ರಹ್ಮದೇವರ ಆಯುಷ್ಯ ಎಷ್ಟು ಅಂತ ಶುರು ಮಾಡಿ ನಾವೀಗ ಎಲ್ಲಿದ್ದೀವಿ, ಈ ಕಲಿಯುಗದಲ್ಲಿ ಎಷ್ಟು ವರ್ಷ ಕಳೆದಿದೆ ಅನ್ನೋದನ್ನೇ ಈಗ ತಿಳಿಸ್ತಾರೆ. ಅದರಲ್ಲಿ ಬ್ರಹ್ಮದೇವರ ಆಯುಷ್ಯ ಎಷ್ಟಿದೆ ಅಂದರೆ ಈ ಸೂರ್ಯ ಸಿದ್ಧಾಂತದಿಂದ ಅಂತ ಪ್ರಾರಂಭ ಮಾಡ್ತಾರೆ. ಸೂರ್ಯ ಸಿದ್ಧಾಂತ ಪಂಚಾಂಗಗಳು ಅಂತಿರುತ್ತೆ. ಸೂರ್ಯ ಸಿದ್ಧಾಂತ ಪಂಚಾಂಗದಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಬ್ರಹ್ಮದೇವರ ಒಂದು ದಿವಸ ಅಂದರೆ ಏನು, ಅವ್ರಿಗೊಂದು ದಿನ ಅಂದರೆ ಎಷ್ಟು. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಯತೆ ಅಂತ. ಅಂದರೆ ಈ ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗ, ಈ 4 ಯುಗ 1,000 ಆಯಿತು ಅಂದರೆ 1,000. ಆಗ ಬ್ರಹ್ಮದೇವರಿಗೆ ಒಂದು ಹಗಲು ಅಂತ ಆಗ್ತದೆ, ಅಂದರೆ ಬೆಳಗಿನ ಕಾಲ ಅಷ್ಟೇ. ಇನ್ನು ರಾತ್ರಿ ಕಾಲ ಅಂತಂದರೆ ಮತ್ತೆ 1,000 ಆಗಬೇಕು ಅಂತ ಅರ್ಥ. ಏನು, ಈ 4 ಯುಗಗಳು 1,000 ಆಗಬೇಕು. ಆಗ ಬ್ರಹ್ಮದೇವರಿಗೆ ಒಂದು ರಾತ್ರಿ ಆಯಿತು. ಹಾಗಾದರೆ 1,000 ಇನ್ನೊಂದು 1,000 ಎರಡೂ ಸೇರಿಸಿದ್ರೆ ಬ್ರಹ್ಮದೇವರಿಗೆ ಒಂದು ದಿವಸ ಅಂತ ಲೆಕ್ಕ. ಇನ್ನು ಬ್ರಹ್ಮದೇವರ ಈ ಹಗಲು ಪ್ರಮಾಣ ಮತ್ತು ರಾತ್ರಿ ಪ್ರಮಾಣ ಇಷ್ಟು ದೊಡ್ಡದಾಗಿದೆ. ಅಂದರೆ ಬ್ರಹ್ಮದೇವರ ಆಯುಷ್ಯ ಎಷ್ಟು ದೊಡ್ಡದು, 4 ಯುಗಗಳು 1,000 ಆಗಿ ಇನ್ನೊಂದು 1,000 ಆದರೆ ಒಂದು ದಿವಸ ಅಂದರೆ ಇನ್ನು ಇವ್ರು 100 ವರ್ಷ ಬದುಕ್ತಾರೆ ಬ್ರಹ್ಮದೇವರು ಅಂದರೆ ನಮ್ಮ ಕಲ್ಪನೆಗೂ ಬರಲ್ಲ, ಅಷ್ಟು ಅವರಿಗೆ ಆಯುಷ್ಯ ಇದೆ. ಅಂಥ ಬ್ರಹ್ಮದೇವರ ಹತ್ರ ನಿಮ್ಮ ಒಂದು ದಿನದ ಆಯುಷ್ಯ ನಮಗೆ ಕೊಟ್ಟರೆ ಸಾಕು ಅಂತ ಕೇಳಿದ್ರೆ ನಾವು ಎಷ್ಟು ವರ್ಷಗಳ ಕಾಲ ಬದುಕಿರ್ತೀವಿ ಲೆಕ್ಕ ಹಾಕೊಳ್ಳಿ. 100 ವರ್ಷ ಅಲ್ಲ, 1,000 ಆದರೆ 4 ಯುಗಗಳು, ಒಂದು ಹಗಲು, ಇನ್ನೊಂದು 1,000 ಆದರೆ ರಾತ್ರಿ, ಅದು ಒಂದು ದಿನ ಅಷ್ಟೇ. ಅದು ಒಂದು ದಿನ ಆಯುಷ್ಯ ಕೊಡಿ ಬ್ರಹ್ಮದೇವರೇ ಅಂತ ಕೇಳಿದ್ರೆ ನಾವು ಎಷ್ಟು ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯ ಇದೆ. ಅಂಥದ್ರಲ್ಲಿ ಬ್ರಹ್ಮದೇವರು ಒಂದು ಸ್ವಲ್ಪ ಅನುಗ್ರಹ ಮಾಡಿದ್ರೆ ಸಾಕು, ಯಾವುದೋ ಒಂದು ಕ್ಷಣದ ಆಯುಷ್ಯ ಅವ್ರದ್ದು ನಮಗೆ ಕೊಟ್ಟರೆ ಸಾಕು. ಈ ಅರ್ಥದಲ್ಲಿ ಬ್ರಹ್ಮದೇವರ ಅನುಗ್ರಹ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪಂಚಾಂಗ ಶ್ರವಣದಲ್ಲಿ ಈ ಬ್ರಹ್ಮದೇವರ ಆಯುಷ್ಯಮಾನ ತಿಳಿಸ್ತಾ ಹೀಗೆ 2 ಕಲ್ಪ ಈ ಥರ, ಅಂದರೆ ರಾತ್ರಿ ಕಾಲ ಮತ್ತು ಬೆಳಗಿನ ಜಾವದ ಕಾಲ, ಈ ಕಾಲ 360 ದಿನಗಳು ಆಯಿತು ಅಂತಾದರೆ ಆಗ 1 ವರ್ಷಗಳ ಲೆಕ್ಕ. ಈ ಥರ 100 ಸಂವತ್ಸರ ಆದರೆ ಬ್ರಹ್ಮದೇವರ ಆಯುಷ್ಯ ಪೂರ್ತಿಯಾಗಿ ಮುಕ್ತಾಯ ಆಗತ್ತೆ. ಯಾವಾಗ ಬ್ರಹ್ಮದೇವರ ಆಯುಷ್ಯ ಮುಕ್ತಾಯ ಆಗತ್ತೆ ಆಗ ಯಾವ ಯಾವ ಜೀವರು ಈ ಸಂಸಾರದಲ್ಲಿ ಇರ್ತಾರೆ ಎಲ್ಲರನ್ನು ಬ್ರಹ್ಮದೇವರು ಕರ್ಕೊಂಡು ಹೋಗ್ತಾರೆ. ಯಾರ್ಯಾರಿಗೆ ಏನೇನು ಗತಿಯನ್ನು ಕೊಡಿಸ್ಬೇಕು, ಒಬ್ಬರಿಗೆ ಸ್ವರ್ಗ, ಒಬ್ಬರಿಗೆ ಶಾಶ್ವತವಾಗಿ ನರಕ, ಇನ್ನೊಬ್ಬರಿಗೆ ಶಾಶ್ವತವಾಗಿ ಮೋಕ್ಷ, ಇದನ್ನೆಲ್ಲ ಅವರ ಆಯುಷ್ಯ ಪೂರ್ಣ ಆಗೋ ಸಮಯದಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಅಂತ ಇದು ಶಾಸ್ತ್ರದಲ್ಲಿ ತಿಳಿದ ವಿಷಯ. ಸರಿ, ಈಗ ಬ್ರಹ್ಮದೇವರ ಆಯುಷ್ಯ ಎಷ್ಟು ಕಳೆದಿದೆ ಈಗ ಸದ್ಯದಲ್ಲಿ ಕಲಿಯುಗದಲ್ಲಿ ಅಂದರೆ ಈಗಾಗಲೇ 50 ವರ್ಷ ಬ್ರಹ್ಮದೇವರದು ಮುಗ್ದಿದೆ. ಇನ್ನು 2ನೇ ಪರಾರ್ಧ ಅಂದರೆ ಮೊದಲನೇ ಪರಾರ್ಧ ಮೊದಲನೇ 50 ವರ್ಷ ಬ್ರಹ್ಮದೇವರದು, 2ನೇ 50 ವರ್ಷ ಏನಿದೆ ಅದರಲ್ಲಿ ಈಗ 51ನೇ ವರ್ಷ ಈಗ ನಡೀತಾ ಇದೆ. ಪ್ರಥಮ ಮಾಸ, ಪ್ರಥಮ ಪಕ್ಷ ಮತ್ತು ಮೊದಲನೇ ದಿವಸ ಶ್ವೇತವರಾಹ ಕಲ್ಪ. ಈಗ ಆ ಶ್ವೇತವರಾಹ ಕಲ್ಪದಲ್ಲಿ ಹಗಲು 13 ಗಳಿಗೆ 42 ಫಳಗಳು ಈಗಾಗಲೇ ಕಳೆದಿದೆ. ಇನ್ನು 6 ಮನ್ವಂತರಗಳು, ಸ್ವಾಯಂಭುವ ಮನ್ವಂತರ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಕ್ಷುಷ, ಇದೆಲ್ಲ ಮನ್ವಂತರ ಕಳೆದು ಈಗ ವೈವಸ್ವತ ಮನ್ವಂತರದಲ್ಲಿದ್ದೀವಿ. ಈಗಾಗಲೇ 27 ಮಹಾಯುಗಗಳು ಕಳೆದಿದೆ. ಇನ್ನು 28ನೇ ಮಹಾಯುಗ ಈಗೇನಿದೆ ಅದರಲ್ಲಿ 3 ಪಾದಗಳು ಕಳೆದು ಮುಂದಕ್ಕೆ ಬರ್ತಾ ಇದ್ದೀವಿ, ಅಂದರೆ ಒಂದೊಂದೇ ಯುಗಗಳು ಕಳೀತಾ ಇದೆ. ಇಲ್ಲಿ ಮಹಾಯುಗ ಅಂತ ಒಂದು ಶಬ್ದವನ್ನು ಹೇಳಿದೆ. ಮಹಾಯುಗ ಅಂದರೆ ಎಷ್ಟು, 43,20,000 ವರ್ಷ, ಇದನ್ನು ಮಹಾಯುಗ ಅಂತ ಕರೀತಾರೆ. ಈಗ ಇಂಥ ಮಹಾಯುಗ ಎಷ್ಟು ಕಳೆದಿದೆ, 27 ಮಹಾಯುಗ ಕಳೆದಿದೆ, 28ನೇ ಮಹಾಯುಗದಲ್ಲಿದ್ದೀವಿ. ಹಾಗಾದರೆ ಈ ದೊಡ್ಡ ಯುಗದಲ್ಲಿ ಎಷ್ಟು ವರ್ಷಗಳು, 43,20,000 ವರ್ಷಗಳಿರುತ್ತೆ. ಅದರಲ್ಲಿ ಕೃತಯುಗಕ್ಕೆ ಒಂದಿಷ್ಟು ವರ್ಷ ಹಂಚ್ತಾರೆ, ಮತ್ತು ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕೃತಯುಗಕ್ಕೆ ಬಂದಾಗ ಕೃತಯುಗ 17,28,000 ಸಂವತ್ಸರ, ತ್ರೇತಾಯುಗ 12,96,000 ಸಂವತ್ಸರ, ದ್ವಾಪರ ಯುಗ 8,64,000 ಸಂವತ್ಸರ, ಕಲಿಯುಗ ಎಷ್ಟು, 4,32,000 ಸಂವತ್ಸರ. ಹಾಗಾದ್ರೆ ಇವಾಗ ಏನಾಗಿದೆ ಅಂದರೆ 28ನೇ ಮಹಾಯುಗ, ಇದು 3 ಯುಗಗಳು ಕಳೆದಿದೆ. 4ನೇ ಈ ಕಲಿಯುಗದಲ್ಲಿ ಈಗ ಕಳೆದ ವರ್ಷಗಳೆಷ್ಟು,
127 ವರ್ಷಗಳು ಕಳೆದಿದೆ. ಹಾಗಾದ್ರೆ ಇನ್ನೂ ಕಲಿಯುಗ ಎಲ್ಲಿವರೆಗಿದೆ ಅಂದರೆ 4,26,873 ವರ್ಷಗಳು ಇನ್ನೂ ಇದೆ. ಹಾಗಾದ್ರೆ ಕಲಿಯುಗದಲ್ಲಿ ಇನ್ನೂ ನಾವು ತುಂಬ ಹಿಂದಕ್ಕಿದ್ದೇವೆ, ಮೊದಲಿದ್ದೀವಿ. ಇದು ಮುಗಿಬೇಕು ಅಂದರೆ ಇನ್ನೂ ಸಿಕ್ಕಾಬಟ್ಟೆ ವರ್ಷಗಳು ಇವೆ. ಅದರಲ್ಲಿ ಈ ಶಕಪುರುಷರು ಅಂತ ಬರ್ತಾರೆ, 6 ಜನ ಇದ್ದಾರೆ ಶಕಪುರುಷರು. ಕೆಲವರು ರಾಜರಾಗಿರ್ತಾರೆ, ಕೆಲವರು ಗುರುಗಳನ್ನು ತಗೊಳ್ತೀವಿ. ಅದರಲ್ಲಿ ರಾಜರುಗಳನ್ನು ತಗೊಂಡಾಗ ಈ ಕಲಿಯುಗದಲ್ಲಿ ಹಸ್ತಿನಾವತಿಲಿ, ಉಜ್ಜಯಿನಿ, ಮತ್ತು ವೈತರಣಿ, ಕಾವೇರಿ ತೀರ ಮತ್ತು ಗೌಡ ದೇಶ, ಹೀಗೆ ಒಂದೊಂದು ದೇಶದ ರಾಜರುಗಳನ್ನು ತಗೊಳ್ತೀವಿ. ಅವರಿಂದಾಗಿ ಇಷ್ಟು ವರ್ಷಗಳು ಕಳೆದಿವೆ ಅಂತ ಹೇಳ್ತೀವಿ. ಉದಾಹರಣೆಗೆ ಶಾಲಿವಾಹನ ಶಕೆ ಅಂತ ನಾವು ಯಾವಾಗಲೂ ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀವಿ. ಈ ಶಾಲಿವಾಹನ ಅಂತ ಒಬ್ಬ ರಾಜ, ಅವನ ಶಕೆ ಎಷ್ಟಿತ್ತು, ಅಲ್ಲಿಂದ ಕಾಲಗಣನೆಯ ಲೆಕ್ಕ. ಈ ನಿಟ್ಟಿನಲ್ಲಿ ನೋಡಿದಾಗ ಹಸ್ತಿನಾವತಿಗೆ ಬಂದರೆ ಧರ್ಮರಾಜನ ಶಕೆ 3044 ವರ್ಷ ಆಗಿದೆ ಈಗಾಗಲೇ, ಅವರಿಂದ ಲೆಕ್ಕ ಹಾಕಿದರೆ. ಉಜ್ಜಯಿನಿಯಲ್ಲಿ ವಿಕ್ರಮರಾಜ ಇದ್ದ, ಆ ವಿಕ್ರಮರಾಜ ಹೋಲಿಸ್ಕೊಂಡಾಗ ಗತಶಕೆ ಅಂದರೆ ಈಗಾಗಲೇ ಕಳೆದ ವರ್ಷಗಳು ಎಷ್ಟು ಅಂದರೆ 135 ವರ್ಷಗಳು. ಇನ್ನು ಪ್ರತಿಷ್ಠಾನ ನಗರದಲ್ಲಿ ಶಾಲಿವಾಹನ ಶಕೆ, ಅದು ಈಗ 18,000 ವರ್ಷಗಳು. ಆಮೇಲೆ ವೈತರಣಿಯ ವಿಜಯಾಭಿನಂದನ ಶಕೆಗಳು ಎಷ್ಟು ಕಳೆದಿವೆ, 10,000 ವರ್ಷ. ಇನ್ನು ಕಾವೇರಿ ತೀರದಲ್ಲಿ ನಾಗಾರ್ಜುನ, ಅವನ ಶಕೆಗಳು ಎಷ್ಟು ಕಳೆದಿವೆ, 4 ಲಕ್ಷ ವರ್ಷ. ಇನ್ನು ಗೌಡ ದೇಶದಲ್ಲಿ ಕಲ್ಕಿ ಭೂಪತಿ, ಇವನ ಕಾಲಮಾನದಿಂದ ಲೆಕ್ಕ ಹಾಕಿದರೆ 824 ವರ್ಷಗಳು ಕಳೆದಿವೆ. ಇನ್ನು ದ್ವೈತ ಸಿದ್ಧಾಂತ ಸಂಸ್ಥಾಪಕರು ಶ್ರೀ ಮಧ್ವಾಚಾರ್ಯ, ಇವರಿಂದ ಲೆಕ್ಕ ಹಾಕಿದರೆ ಈಗಾಗಲೇ 826 ವರ್ಷಗಳು ಕಳೆದಿವೆ. ಇನ್ನು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಶಕೆ 487 ವರ್ಷಗಳು. ಇನ್ನು ಶ್ರೀ ಕಂಬಾಲೂರು ರಾಮಚಂದ್ರ ತೀರ್ಥರ ಶಕೆ 394 ವರ್ಷಗಳು. ಈಗ ಶಾಲಿವಾಹನ ಶಕೆಯಲ್ಲಿ 1948 ವರ್ಷಗಳು ಈಗಾಗಲೇ ಕಳೆದಿದೆ. ಈಗ ವರ್ತಮಾನ ಶಾಲಿವಾಹನ ಶಕೆ ಅಂದರೆ ನಾವೆಲ್ಲ ಸಂಕಲ್ಪ ಮಾಡ್ತೀವಿ, ಸಂಧ್ಯಾ ವಂದನೆ ಮಾಡಬೇಕಾದ್ರೆ, ದೇವ್ರ ಪೂಜೆ ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ. ಏನು ಕನ್ಫ್ಯೂಷನ್ ಅಂದರೆ ಈಗ ಏನು ನಡೀತಾ ಇದೆ ವರ್ಷ ಅದನ್ನು ಹೇಳಬೇಕು. ಈಗ ಎಷ್ಟನೇ ವರ್ಷ ನಡೀತಾ ಇದೆ, 2026 ಅಂತ ಹೇಳ್ತೀವಿ. ಅದು ತಪ್ಪು. ಶಾಸ್ತ್ರದ ಪ್ರಕಾರ ಈಗ ನಾವು ಎಷ್ಟನೇ ವರ್ಷದಲ್ಲಿದ್ದೀವಿ ಅಂದರೆ ಈ ಸಲ ಪರಾಭವ ಸಂವತ್ಸರದಲ್ಲಿ 1949ನೇ ಇಸ್ವಿಯಲ್ಲಿ ಈಗಿದ್ದೀವಿ, ಈ ಸೂರ್ಯ ಸಿದ್ಧಾಂತ ಈ ಪಂಚಾಂಗದ ಪ್ರಕಾರ. ಅದರಲ್ಲೂ ಗತಶಕೆ ಅಂತ ಹಾಕಿರ್ತಾರೆ. ಗತಶಕೆ ಅಂದರೆ ಈಗ ಕಳೆದದ್ದು ಅಂತ ಅರ್ಥ. ಗತಶಕೆ ಅಂತ ಹೇಳ್ಬಿಟ್ಟು 1948ನೇ ಇಸ್ವಿಲಿ ಈ ದಿನದಲ್ಲಿ ಈ ತಿಥಿಲಿ ನಾನು ಸಂಧ್ಯಾ ವಂದನೆ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ನೀವು ಹಿಂದಿನ ವರ್ಷ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅದು ಹೇಳಬಾರ್ದು, ವರ್ತಮಾನ ಶಕೆ ಅಂತ ಹೇಳಬೇಕು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ. ಹಾಗೆ ವರ್ತಮಾನ ಶಕೆ ಅಂದರೆ ಈಗ 1949ನೇ ಇಸ್ವಿಯಲ್ಲಿ ನರ್ಮದಾ ನದಿಯ ದಕ್ಷಿಣ ದೇಶದಲ್ಲಿ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪತ್ತಿನಿಂದ ಶ್ರೀ ಪರಾಭವ ನಾಮ ಸಂವತ್ಸರದ ಈ ಪ್ರಾರಂಭ ಆಗಿದೆ ಅಂತ. ಇಷ್ಟನ್ನು ನಾವು ಕೇಳಿದ್ರೆ ಇಷ್ಟು ವರ್ಷಗಳ ಆಯುಷ್ಯ, ಅದರಲ್ಲಿ ಬ್ರಹ್ಮದೇವರ ಒಂದು ಮಾನ, ಇದೆಲ್ಲ ಕೇಳಿದಾಗ ದೀರ್ಘಾಯುಷ್ಯ ಎಲ್ರಿಗೂ ಸಿಗತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಕೂಡ ಕೇಳಬೇಕು. ಇಷ್ಟಾಗಿ ನಮಗೆ ತುಂಬ ಕುತೂಹಲಕಾರಿಯಾದ ಅಂಶಗಳಿದೆ. ಏನು, ಯಾವ ಯಾವ ರಾಶಿಗಳಿಗೆ ಆಯ ವ್ಯಯ ಅನ್ನೋದನ್ನು ಈಗ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ, ಇವರಿಗೆ 11 ಆಯ 5 ವ್ಯಯ. ಇನ್ನು ವೃಷಭ ರಾಶಿಯವರಿಗೆ 5 ಆಯ 14 ವ್ಯಯ. ಮಿಥುನ ರಾಶಿಯವರಿಗೆ 11 ಆಯ 11 ವ್ಯಯ. ಕಟಕ ರಾಶಿಯವರಿಗೆ 5 ಆಯ 8 ವ್ಯಯ. ಸಿಂಹ ರಾಶಿಯವರಿಗೆ 8 ಆಯ 5 ವ್ಯಯ. ಕನ್ಯಾ ರಾಶಿಯವರಿಗೆ 11 ಆಯ ವ್ಯಯವು 11. ತುಲಾ ರಾಶಿಯವರಿಗೆ ಆಯ 5 ವ್ಯಯ 14. ವೃಶ್ಚಿಕ ರಾಶಿಯವರಿಗೆ 11 ಆಯ ವ್ಯಯ 5. ಧನು ರಾಶಿಯವರಿಗೆ 8 ಆಯ 11 ವ್ಯಯ. ಮಕರ ರಾಶಿಯವರಿಗೆ 8 ಆಯ 14 ವ್ಯಯ. ಕುಂಭರಾಶಿಯವರಿಗೆ 8 ಆಯ ವ್ಯಯ 14. ಮೀನರಾಶಿಯವರಿಗೆ ಆಯ 8 11 ವ್ಯಯ. ಇದನ್ನು ಕೇಳಿದಾಗ ಕೆಲವರಿಗೆ ತುಂಬ ಸಂತೋಷ ಆಗುತ್ತೆ, ನನ್ನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ.
ಕೆಲವು ರಾಶಿಯವರಿಗೆ ಅಯ್ಯೋ ನಂದು ಈ ಸರಿ ತುಂಬ ಖರ್ಚಾ ಈ ವರ್ಷದಲ್ಲಿ ಅಂತ. ಇದನ್ನು ನೀವು ಕೇಳಿದ್ರಲ್ಲ ನಿಮಗೆ ಒಳ್ಳೇದಾಗತ್ತೆ. ಯುಗಾದಿ ಎಂದು ತಪ್ಪದೆ ಅದಕ್ಕೆ ಪಂಚಾಂಗ ಶ್ರವಣ ಮಾಡಬೇಕು. ಒಳ್ಳೇದಿದ್ದವ್ರಿಗೆ ಇನ್ನೂ ಜಾಸ್ತಿ ಒಳ್ಳೇದಾಗತ್ತೆ, ಕೆಟ್ಟದವ್ರಿಗೆ ಕೆಟ್ಟದ್ದು ಪರಿಹಾರ ಆಗತ್ತೆ, ಒಳ್ಳೆ ಲಾಭ ಸಿಗತ್ತೆ. ಈ ನಿಟ್ಟಿನಲ್ಲಿ ಈ ಮೇಷಾದಿ ರಾಶಿಗಳ ಆಯವ್ಯಯವನ್ನು ನೋಡ್ತೀವಿ. ಇನ್ನು ಮುಂದಕ್ಕೆ ಈ ಸಂವತ್ಸರದ ಫಲ ಕೇಳೋಣ. ಸಂವತ್ಸರದಲ್ಲಿ ಏನೇನು ಫಲ ಹೇಳಿದ್ದಾರೆ? ಈಗ ಶುಭ ಗ್ರಹಗಳೇನಿದೆಯಲ್ಲ ಅದಕ್ಕೆ ಈ ಸರಿ ಹೆಚ್ಚಿನ ಅಧಿಕಾರ ಅಂತ ಈ ವರ್ಷದಲ್ಲಿ. ಅಂದ್ರೆ ನಾವು ಬದುಕೊಂಡ್ವಿ ಅಂತ ಅರ್ಥ. ಎಲ್ಲರೂ ಶುಭ ಗ್ರಹಗಳಿಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಈ ವರ್ಷದಲ್ಲಿ. ದೇವರು ಒಳ್ಳೆ ಅನುಗ್ರಹ ಮಾಡಿದ್ದಾನೆ, ಶುಭ ಗ್ರಹಗಳು ನಡೆಸ್ಕೊಂಡು ಹೋಗ್ತವೆ. ಅದರಿಂದ ಪರಾಭವ ಸಂವತ್ಸರ ಅಂತ. ಪರಾಭವ ಆಗೋದು ಅಂದ್ರೆ ಏನರ್ಥ? ಜೀವನದಲ್ಲಿ ಸೋಲೋದು ಅಂತ ಅರ್ಥ ಪರಾಭವ ಅಂದ್ರೆ. ಆದರೆ ಈ ಸರಿ ಜೀವನದಲ್ಲಿ ಒಳ್ಳೆಯವ್ರಿಗೆ ಸೋಲಿಲ್ಲ, ಕೆಟ್ಟವ್ರಿಗೆ ಸೋಲಿದೆ. ಪರಾಭವ ಅವರಿಗೆ. ಎಲ್ಲ ಕೆಟ್ಟತನಕ್ಕೆ ಪರಾಭವ, ಒಳ್ಳೆಯತನಕ್ಕೆ ಪರಾಭವ ಎಂದಿಗೂ ಇಲ್ಲ. ಈ ಸರಿ ವಿಜಯ ಎಲ್ಲರಿಗೂ. ಈ ವರ್ಷ ಗುರು ತಾನು ರಾಜನ ಸ್ಥಾನದಲ್ಲಿದ್ದಾನೆ. ಅಂದ್ರೆ ಗುರುಗಳ ಅನುಗ್ರಹ ತುಂಬಾ ಚೆನ್ನಾಗಾಗತ್ತೆ ಈ ಸರಿ. ಆದ್ರಿಂದ ತಪ್ಪದೆ ಗುರುಗಳ ಅನುಗ್ರಹವನ್ನ ವಿಶೇಷವಾಗಿ ಪಡ್ಕೊಳ್ಬೇಕು. ಗುರು ಅಂದ್ರೆ ವಸ್ತುತಃ ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯರು ಗುರುಗಳು ನಿಜ, ಅವರ ಅನುಗ್ರಹ ಆಗಬೇಕಾಗಿದ್ದು ನಿಜ. ಆದರೆ ಬೃಹಸ್ಪತ್ಯಾಚಾರ್ಯರ ರೂಪದಲ್ಲಿ ನಮಗೆ ಅನೇಕ ಗುರುಗಳು ಈ ಭೂಲೋಕಕ್ಕೆ ಬಂದು ಅನುಗ್ರಹ ಮಾಡಿದ್ದಿದೆ. ರಾಯರಾಗಬಹುದು, ರಘುತ್ತಮ ತೀರ್ಥರಾಗಬಹುದು, ವ್ಯಾಸರಾಜರಾಗಬಹುದು, ಶ್ರೀಪಾದರಾಜರು ಆಗಬಹುದು. ಹೀಗೆ ಅನೇಕ ಜ್ಞಾನಿಗಳು ಬಂದಿದ್ದಾರೆ. ಇವರೆಲ್ಲರ ಅನುಗ್ರಹ ಆದರೆ ಈ ಸಲ ಭವ್ಯವಾದ ವೈಭವವನ್ನು ಪಡೆಯಬಹುದು. ಅದರಿಂದ ಇವರೆಲ್ಲರನ್ನು ಆಶ್ರಯಿಸಿ, ಅದರಲ್ಲಿ ರಾಜನ ಸ್ಥಾನ ಗುರುವಿಗೆ. ಇನ್ನು ಮಂತ್ರಿ ಸ್ಥಾನ ಯಾರಿಗೆ? ಮಂಗಳ ಗ್ರಹಕ್ಕೆ ಮಂತ್ರಿ ಸ್ಥಾನ, ಕುಜಗ್ರಹ. ಅದರಿಂದ ಮಂತ್ರಿ ಚೆನ್ನಾಗಿದ್ರೆ ರಾಜನು ಚೆನ್ನಾಗಿರ್ತಾನೆ. ಅಲ್ಲಿ ಮಂಗಳ ಗ್ರಹದ ಸಹಾಯದೊಂದಿಗೆ ಗುರು ತಾನು ಇಡೀ ಜಗತ್ತನ್ನ ನಿಯಂತ್ರಣ ಮಾಡ್ತಾನೆ. ಅಂದರೆ ಒಂದು ನೆನಪಿರಬೇಕು, ಏನಂದ್ರೆ ಇಲ್ಲಿ ಯಾವುದೇ ಒಂದು ಗ್ರಹಗಳ ಬಗ್ಗೆ ನಾವೇನೇ ಕೇಳಬಹುದು, ಇದನ್ನು ಕೆಟ್ಟದಾಗತ್ತೆ, ಇದನ್ನು ಒಳ್ಳೇದಾಗತ್ತೆ ಅಂತ. ಎಲ್ಲಾ ಗ್ರಹಗಳಿಗೆ ನಿಯಾಮಕ ದೇವರೊಬ್ಬ ಇದ್ದಾನೆ. ಅವನ ನಾಮಸ್ಮರಣೆಯಿಂದ ಎಲ್ಲಾ ಗ್ರಹಗಳು ನಮ್ಗೆ ಅನುಕೂಲ ಆಗ್ಬಿಡುತ್ತೆ. ಯಾವ ದೇವರು? ಒಂದು ನರಸಿಂಹ ದೇವರು, ಮತ್ತೊಂದು ಶಿಂಶುಮಾರ ರೂಪಿ ಪರಮಾತ್ಮ. ಶಿಂಶುಮಾರ ರೂಪಿ ಪರಮಾತ್ಮನ ಬಾಲದಲ್ಲಿ ಎಲ್ಲಾ ನಕ್ಷತ್ರಗಳು, ಎಲ್ಲಾ ಗ್ರಹಗಳು ಕೂಡ ಸುತ್ತ ಹಾಕೊಂಡಿರ್ತಾವಂತೆ. ಹೇಳ್ದಾಗ ಮಾತು ಕೇಳ್ಕೊಂಡಿರುತ್ತೆ ಅಂತ ಅರ್ಥ. ಬಾಲದ ಆಶ್ರಯಿಸ್ಕೊಂಡಿದೆ ಅಂದ್ರೆ ಆ ಥರ ದೇವರು ತನ್ನ ಹತೋಟಿಲಿ ಗ್ರಹಗಳನ್ನ ಇಟ್ಕೊಂಡಿರ್ತಾನೆ. ಆ ದೇವರನ್ನ ವಿಶೇಷವಾಗಿ ಉಪಾಸನೆ ಚಿಂತನೆಯನ್ನು ಮಾಡಿದರೆ ಖಂಡಿತ ಒಳ್ಳೇದಾಗೋದ್ರಲ್ಲಿ ಸಂಶಯನೇ ಇಲ್ಲ. ಸರಿ, ಈ ಗುರುವಿನ ರಾಜ್ಯಾಧಿಪತ್ಯದಲ್ಲಿ ಏನಾಗುತ್ತೆ? ಭೂಮಿ ಒಳ್ಳೆ ಮಳೆಯಿಂದ ಕೂಡಿರುತ್ತೆ. ಹಾಗಾಗಿ ಒಳ್ಳೆ ಮಳೆ ಇದೆ. ಹಾಗಂತ ಇಡೀ ವರ್ಷದಲ್ಲಿ ಯಾವಾಗಲೂ ಮಳೆ ಬರ್ತಾ ಇರುತ್ತಾ? ಇಲ್ಲ. ಕೆಲವು ಸಲ ಮಳೆ ಕಡಿಮೆ ಆಗೋ ಸಂಭಾವನೆ ಇರುತ್ತೆ. ಅದರಿಂದ ಆಯಾಯ ಗ್ರಹಗಳ ದೃಷ್ಟಿ ಆದರೆ ಟೋಟಲ್ ಆಗಿ ಚೆನ್ನಾಗಿರುತ್ತೆ ಈ ವರ್ಷ ಅಂತ ಅರ್ಥ. ಇನ್ನು ಹಸುಗಳು ಉತ್ತಮವಾದ ಹಾಲನ್ನು ನೀಡುತ್ತೆ. ಯಜ್ಞಯಾಗಾದಿಗಳನ್ನ ಚೆನ್ನಾಗಿ ಪ್ರಜೆಗಳು ಮಾಡ್ತಾರೆ. ಅಲ್ಪ ಸ್ವಲ್ಪ ಅಲ್ಲಲ್ಲಿ ಈ ಕುಜನು ಮಂತ್ರಿ ಆಗಿರೋದ್ರಿಂದ ಚೂರು ಮಳೆಗಳು ಆಗುತ್ತೆ. ಇನ್ನು ಧಾನ್ಯಗಳ ಬೆಲೆ ಹೆಚ್ಚಾಗುತ್ತೆ. ಕಳ್ಳರು ಸಂತೋಷ ಪಡ್ತಾರೆ ಅಂತ ಹೇಳಿದೆ. ವಾಸ್ತವಿಕ ಕಳ್ಳರು ಯಾವಾಗಲೂ ಕದೀತಾ ಸಂತೋಷ ಪಡ್ತಾರೆ. ಆದ್ರೆ ಅವ್ರಿಗೂ ಪರಾಭವ ಸಂವತ್ಸರದಲ್ಲಿ ಪರಾಭವನೂ ಆಗುತ್ತೆ. ಯಾವಾಗ ಗುರು ದೃಷ್ಟಿ ಇದೆ, ಅದನ್ನ ಗುರುಗಳನ್ನ ಹಿಡಿದಾಗ ಏನೂ ತೊಂದರೆ ಆಗೋದಿಲ್ಲ. ಅದನ್ನ ಅವರಿಗೆ ಪರಾಭವ ಆಗುತ್ತೆ. ಇನ್ನು ಶುಕ್ರ, ಅವನು ಸಸ್ಯಾಧಿಪ. ಅಂದ್ರೆ ಈಗ ಕೃಷಿ ಕ್ಷೇತ್ರದಲ್ಲಿ ಇರ್ತಾರೆ ರೈತರು. ಅಯ್ಯೋ ಈ ಸರಿ ಲಾಸು ಏನಿಲ್ಲ, ಶುಕ್ರನ ಅನುಗ್ರಹ ಆಗ್ಬೇಕು ಅವ್ರಿಗೆ, ಆಗ ಒಳ್ಳೇದಾಗತ್ತೆ. ಇನ್ನು ಬುಧ ಇದ್ದಾನೆ, ಆ ಬುಧನ ಆರಾಧನೆ ಮಾಡಿ. ಹಾಗಾದ್ರೆ ಆಯಾಯ ಕ್ಷೇತ್ರದಲ್ಲಿ, ರಾಜಕೀಯದಲ್ಲಿರ್ಬೋದು, ಅಧ್ಯಾಪಕ ಆಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಿರ್ಬೋದು, ಇವರೆಲ್ಲ ಏನ್ ಮಾಡಬೇಕು ಅಂದ್ರೆ ಈ ಪಂಚಾಂಗದಲ್ಲಿ, ಈ ಪಂಚಾಂಗ ಶ್ರವಣ ದಿವಸ ಇದ್ರ ಬಗ್ಗೆ ಕೇಳಿದಾಗ ಒಳ್ಳೇದಾಗತ್ತೆ. ಜೊತೆಗೆ ಪ್ರತಿನಿತ್ಯ ಈ ಶುಕ್ರ ಗ್ರಹ ಯಾವುದಕ್ಕೆ? ಸಸ್ಯಕ್ಕೆ. ಹಾಗಾಗಿ ಶುಕ್ರ ಆರಾಧನೆ ಜಾಸ್ತಿ ಮಾಡಬೇಕು. ಶುಕ್ರ ಶಾಂತಿ ಹೋಮ ಇಂಥದ್ದನ್ನೆಲ್ಲ ಮಾಡಿದಾಗ ಅವ್ರಿಗೆ ಅನಿಷ್ಟ ಫಲ ದೂರ ಹೋಗುತ್ತೆ, ಇಷ್ಟ ಫಲ ಸಿಗುತ್ತೆ. ಇನ್ನು ಲೋಕದಲ್ಲಿ ಸಮೃದ್ಧಿ ಇದೆ ಈ ಸಲ, ಧನಧಾನ್ಯ ಸಮೃದ್ಧಿ ಇದೆ ಈ ಬುಧನ ಅನುಗ್ರಹದಿಂದ. ಇನ್ನು ಚಂದ್ರ ಅವನು ಅರ್ಘಾಧಿಪತ್ಯದಲ್ಲಿರೋದ್ರಿಂದ ಸಸ್ಯ ಸಮೃದ್ಧಿ ಈ ಸಲ ಆಗುತ್ತೆ. ಇನ್ನು ಚಂದ್ರ ತಾನು ಅನುಗ್ರಹವನ್ನು ಮಾಡ್ತಾ ಈ ಭೂಮಿ ಜಲಪೂರ್ಣವಾಗಿ ಒಳ್ಳೆಯ ಸಮೃದ್ಧಿಯನ್ನ ಪಡೆದಿರುತ್ತೆ ಅಂತ. ಇಷ್ಟು ಈ ಪರಾಭವ ಸಂವತ್ಸರದ ಈ ರಾಜ ಮಂತ್ರಿ ಇವರ ಬಗ್ಗೆ. ಇನ್ನು ಈ ರಾಜ ಮಂತ್ರಿ, ಸೇನಾಧಿಪ, ಸಸ್ಯಾಧಿಪ, ಧಾನ್ಯಾಧಿಪ ಒಬ್ಬೊಬ್ಬರು ಒಂದೊಂದಕ್ಕೆ ಜವಾಬ್ದಾರಿಯನ್ನು ಹಂಚ್ಕೊಂಡಿರ್ತಾರೆ ಗ್ರಹಗಳು. ನಾನು ಈ ವರ್ಷದಲ್ಲಿ ಸಸ್ಯಗಳ ಬಗ್ಗೆ ನಾನು ನೋಡ್ಕೊಳ್ತೀನಿ, ಇನ್ನೊಬ್ಬ ನಾನು ಧಾನ್ಯದ ಬಗ್ಗೆ ನೋಡ್ಕೊಳ್ತೀನಿ.
ಇನ್ನು ಕೊನೆಗೆ ನಾವು ಒಪ್ಪಿಸ್ಬೇಕಾಗಿದ್ದು ಯಾರಿಗೆ? ಗುರು ಬೃಹಸ್ಪತಿ ಆಚಾರ್ಯರಿಗೆ ಈ ಕಡೆ ಹೋಗಿ ಮಂಗಳ ಗ್ರಹಕ್ಕೆ ಒಪ್ಪಿಸ್ಬೇಕು. ನಮ್ಮ ಕರ್ತವ್ಯ ಅದು ಅಂತ. ಇವರೆಲ್ಲ ಸೈನಿಕರ ಥರ, ಜೊತೆಗಿರೋರ್ ಥರ, ಈ ಮಂತ್ರಿಮಂಡಲದಲ್ಲಿ ಇರೋ ಥರ ಇವರೆಲ್ಲ ಜೊತೆಗಿರ್ತಾರೆ. ಪ್ರಧಾನವಾಗಿ ಗುರುವಿನ ಮೇಲೆ ಡಿಪೆಂಡ್. ಗುರು ಏನ್ ತೀರ್ಮಾನ ತಗೊಳ್ತಾನೋ ರಾಜನಾಗಿ ಅದೇ ನಡೆಯೋದು. ಇದನ್ನೆಲ್ಲ ಯಾಕೆ ಹೇಳ್ಬೇಕು ಅಂದ್ರೆ ನೋಡಿ, ರಾಜನ ಬಗ್ಗೆ ಫಲ ಹೇಳ್ತಾರೆ. ರಾಜ ಇದ್ದಾಗ ಏನ್ ಫಲ ಆಗುತ್ತೆ ಇಲ್ಲಿ ಅಂದ್ರೆ, ಗುರುಗ್ರಹ ರಾಜನಾಗಿದ್ದಾಗ ಒಳ್ಳೆ ಮಳೆ, ಹಾಗೆ ಯಜ್ಞಯಾಗಾದಿ ಕಾರ್ಯಗಳೆಲ್ಲ ಮಾಡ್ತಾರೆ, ಒಳ್ಳೇದಾಗತ್ತೆ ಎಲ್ಲ ಪ್ರಜೆಗಳಿಗೆ ಅಂತ ಬಂತು. ಇದನ್ನ ನಾವು ಕೇಳಬೇಕು. ಮತ್ತೆ ಮುಂದೆ ನಾವು ಕೆಟ್ಟದ್ದನ್ನು ಕೇಳ್ಬೋದು, ಆದ್ರೆ ಕೇಳಬೇಕು. ಕೇಳದೆ ಕೆಟ್ಟದ್ದು ಪರಿಹಾರ ಆಗತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಅದರಲ್ಲಿ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಕೇಳಿದಾಗ ಫಲ ಅಂತೆ. ಉದಾಹರಣೆಗೆ ರಾಜನ ಬಗ್ಗೆ ಕೇಳಿದ್ರೆ ಏನು? ಸುಖ ಇರತ್ತಂತೆ ಇಡೀ ವರ್ಷದಲ್ಲಿ. ಮಂತ್ರಿ ಬಗ್ಗೆ ಕೇಳಿದ್ರೆ ಒಳ್ಳೆಯ ಬುದ್ಧಿ, ಉತ್ಸಾಹ, ಕೀರ್ತಿ ಎಲ್ಲ ಉಂಟಾಗುತ್ತೆ. ಹೀಗೆ ಸೇನಾಧಿಪತಿ, ಸಸ್ಯಾಧಿಪತಿ ಇವ್ರ ಬಗ್ಗೆ ಎಲ್ಲ ಕೇಳಿದಾಗ ಒಳ್ಳೆ ಐಶ್ವರ್ಯ ಸಿಗತ್ತೆ ಅಂತ ಹೇಳಿದೆ. ಅದನ್ನ ನಮಗೆ ಏನೇನು ನಾವು ಪ್ರಾರ್ಥನೆ ಮಾಡ್ತೀವೋ ದೇವರಲ್ಲಿ, ಒಂದು ದೇವರೇ ಅವಕಾಶ ಕೊಟ್ಟಿದ್ದಾರೆ. ಪಂಚಾಂಗ ಶ್ರವಣ ದಿವಸ ಇದ್ರ ಬಗ್ಗೆ ಎಲ್ಲ ಕೇಳಿದ್ರೆ ಎಲ್ಲ ಐಶ್ವರ್ಯ, ಆಯುಷ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ. ಅದರಲ್ಲಿ ಮಂತ್ರಿ, ಕುಜ ಮಂತ್ರಿ ಆಗಿದ್ದಾಗ ಈ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತೆ. ಚಂದ್ರ ಇದ್ದಾಗ ಪ್ರಜೆಗಳು ಸುಖ ಅನುಭವಿಸ್ತಾರೆ. ಇನ್ನು ಶುಕ್ರ ಇದ್ದಾಗ ಭಯ ಹೋಗತ್ತಂತೆ ಜೀವನದಲ್ಲಿ. ಇನ್ನು ಮಂಗಳ ಗ್ರಹ ಇದ್ದಾಗ ಅನೇಕ ರೋಗಗಳಿಂದ ಸ್ವಲ್ಪ ಜನ ತತ್ತರಿಸಿ ಹೋಗ್ತಾರಂತೆ, ಅದು ಒಂದು. ಆದರೆ ಇದನ್ನು ಕೇಳಿದ್ರೆ ಒಳ್ಳೆ ಫಲ. ಅದು ಇವತ್ತಿನ ದಿವಸ ಕೇಳಿದ್ರೆ ಮಂಗಳ ಗ್ರಹದ ಅನುಗ್ರಹ ಆಗುತ್ತೆ. ಇನ್ನು ಬುಧ ಇದ್ದಾಗ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ, ಸುಖವನ್ನು ಅನುಭವಿಸ್ತಾರೆ ಜನ. ಇನ್ನು ರವಿ ಇದ್ದಾಗ ಅಂದ್ರೆ ಸೂರ್ಯಗ್ರಹ ಇದ್ದಾಗ ಅವರ ಅನುಗ್ರಹದಿಂದ ಈ ಬೆಲ್ಲ, ತುಪ್ಪ, ಎಣ್ಣೆ ಈ ಥರ ಪದಾರ್ಥಗಳೆಲ್ಲ ಕಡಿಮೆ ಆಗತ್ತೆ ಅಂತ ಹೇಳಿದ್ದಾರೆ. ಇದು ಅನಿಷ್ಟ ಫಲ ಅನ್ನಿಸ್ಬೋದು ಇವತ್ತು, ಆದರೆ ರವಿಯ ಅನುಗ್ರಹದಿಂದ ಮುಂದೆ ಒಳ್ಳೆಯದಾಗುತ್ತೆ. ಇನ್ನು ಶುಕ್ರನ ಅನುಗ್ರಹದಿಂದ ರೇಷ್ಮೆ ವಸ್ತ್ರ ಇದನ್ನೆಲ್ಲ ಚೆನ್ನಾಗಿ ಮಾರಾಟ ಮಾಡ್ತಾರೆ ಜನ. ಹೀಗೆ ಪ್ರತಿಯೊಬ್ಬ ಈ ಗ್ರಹಗಳ ಫಲವನ್ನ ಪಂಚಾಂಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇದು ಪ್ರಮುಖವಾದ ವಿಷಯ ಏನು? ನೀವೆಲ್ಲ ಪ್ರತೀಕ್ಷೆ ಮಾಡ್ತಾ ಇರ್ತೀರಿ, ಸರಿ ರಾಜ ಯಾರು, ಮಂತ್ರಿ ಯಾರು, ಆಯ ಏನು, ವ್ಯಯ ಏನು ಅಂತ ಸ್ವಲ್ಪ ಕುತೂಹಲನೂ ಬಂದಿರುತ್ತೆ. ಭವಿಷ್ಯ ಏನು ಈ ವರ್ಷದ ನಮ್ದು, ನನ್ನ ರಾಶಿ ಬಗ್ಗೆ ಏನು ಹೇಳ್ತಾರೆ, ಅಥವಾ ನಮ್ಮ ಪರಿಚಿತರು ಯಾರೋ ಇರ್ತಾರೆ, ಅವ್ರ ರಾಶಿ ಇದೊಂದು ಗೊತ್ತಿರುತ್ತೆ, ಅವ್ರ ಬಗ್ಗೆ ಏನಿದೆ ಸರಿ ಅಂತ ಕುತೂಹಲ. ನಮ್ಮ ಬಗ್ಗೆನೂ ನಮಗೆ ಕುತೂಹಲ, ಇನ್ನೊಬ್ರ ಬಗ್ಗೆನೂ ಕುತೂಹಲ. ಇದು ಆಯವ್ಯಯ ಅಂದ ಕೂಡಲೇ ಸ್ವಲ್ಪ ಯಾಕೋ ಅಯ್ಯೋ ಆಯ್ತು ಈ ಸಲ ಖರ್ಚು ಜಾಸ್ತಿ ಅಂತ ಮನಸ್ಸು ಬಂದಿರ್ಬೋದು. ಕೆಲವ್ರಿಗೆ ಸರಿಯಾಗಿ ದುಡಿಬೋದು ಈ ಸಲ ಅಂತಾನೂ ಅನ್ಸಿರ್ಬಹುದು. ಆದರೆ ಈ ಸಲ ರಾಶಿ ಭವಿಷ್ಯ ಕೇಳಿದಾಗ ಕೆಲವು ಸಲ ಅಯ್ಯೋ ಕಡಿಮೆ ಅಂತಲೂ ಅನ್ನಿಸ್ಬೋದು. ಆದರೆ ಹಾಗಿಲ್ಲ. ಅದಾದ್ಮೇಲೆ ಒಂದು ಪರಿಹಾರ ಇದೆ. ಆ ಪರಿಹಾರವನ್ನು ನೀವು ಅನುಷ್ಠಾನ ಮಾಡಿದರೆ ಖಂಡಿತ ಅನಿಷ್ಟ ಇದ್ರೆ ಅದರಿಂದ ಪರಿಹಾರ ಆಗುತ್ತೆ. ಇನ್ನು ಇಲ್ಲ ಒಳ್ಳೆ ಫಲ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಪರಿಹಾರವನ್ನು ಕೂಡ ಪ್ರತಿ ರಾಶಿಯವರಿಗೆ ಹೇಳಲಾಗುತ್ತೆ. ಅದರಿಂದ ಆ ರಾಶಿ ಭವಿಷ್ಯವನ್ನ ಈಗ ಕೇಳಿ, ಈ ಪರಾಭವ ಸಂವತ್ಸರದ ಪ್ರತಿಯೊಂದು ರಾಶಿಗಳ ಭವಿಷ್ಯ ಏನು ಅಂತ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ಏನಿದೆ ಅಂದರೆ, ಅವರಿಗೆ ಶುಭನೂ ಇದೆ, ಅಶುಭನೂ ಇದೆ, ಮಿಶ್ರಣ. ಕೆಲವು ಸಲ ದುಃಖ, ಕೆಲವು ಸಲ ಸುಖ, ಹೀಗಿದೆ. ಆದರೆ ಒಂದು, ಈ ಅನೇಕ ಸಮಸ್ಯೆಗಳು ಈ ವರ್ಷದಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಸಾಡೆ ಸಾತಿ ಜೊತೆಗೆ ಗುರುಬಲ ಅಷ್ಟಿರಲ್ಲ ಅಂತ. ವಸ್ತುತಃ ಗುರುನೇ ರಾಜ ಈ ವರ್ಷಕ್ಕೆ, ಆದರೆ ಆ ರಾಜನ ಬಲ ಬೇಕಾಗಿತ್ತು, ಸ್ವಲ್ಪ ಕಡಿಮೆ ಇರೋದ್ರಿಂದ ಅನೇಕ ಸಮಸ್ಯೆ ಎದುರಿಸಬೇಕಾಗತ್ತೆ. ಮತ್ತು ಈ ಹೊಟ್ಟೆ ಭಾಗದ ಸಮಸ್ಯೆ, ಕಣ್ಣಿನ ಭಾಗದ ಸಮಸ್ಯೆ ಬರಲಿಕ್ಕೆ ಅವಕಾಶ ಇದೆ. ಇನ್ನು ವಾಹನ ಅಪಘಾತ ಮತ್ತು ಶುಭ ಕಾರ್ಯಗಳು, ವಿವಾಹಾದಿಗಳು ನೆರವೇರುತ್ತೆ. ಆದರೆ ಅಕ್ಟೋಬರ್ವರೆಗೆ ಮುಂದೂಡಬೇಕು, ಅಲ್ಲಿವರೆಗೂ ಉತ್ತಮವಾದ ಕಾಲ ಅಲ್ಲ. ಇನ್ನು ಯಾರು ಉದ್ಯೋಗದಲ್ಲಿರ್ತಾರೆ, ಕೆಲಸ ಮಾಡೋರು ವಿಶೇಷವಾಗಿ, ಅವರಿಗೆ ಈ ಡಿಸೆಂಬರ್ ಬಂದಾಗ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ, ವ್ಯವಹಾರ ಇದರಲ್ಲೆಲ್ಲ ಪರಿಶ್ರಮವನ್ನು ಪಡ್ತಾರೆ, ಆದರೆ ನಾವು ಅಂದ್ಕೊಂಡಷ್ಟು ಯಾಕೋ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಸರಿ, ಇನ್ನು ಹೊಸ ವ್ಯಾಪಾರ ಈ ರಾಶಿಯವರು ಈ ವರ್ಷದಲ್ಲಿ ಪ್ರಾರಂಭ ಮಾಡೋದು ಬೇಡ. ಏನಿದೆಯೋ ಅದನ್ನೇ ಮುಂದುವರಿಸ್ಕೊಂಡು ಅಭಿವೃದ್ಧಿ ಮಾಡ್ಕೊಳ್ಳೋದು ಉಚಿತ. ಇನ್ನು ವಿದ್ಯಾರ್ಥಿಗಳು ಬಹಳ ಕಷ್ಟಪಡ್ತಾರೆ, ಆದರೆ ಸಿಗಲ್ಲ ಅಂತಲ್ಲ ಯಶಸ್ಸು, ತಾವು ಅಂದ್ಕೊಂಡಿದ್ದು ಪೂರ್ತಿಯಾಗಿ ಸಿಗಲ್ಲ ಅಂತ ಭವಿಷ್ಯ. ಇನ್ನು ನವೆಂಬರ್ ಅನಂತರ ತಂದೆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮೇಲೆ ಅಪವಾದ ಹಾಕ್ಬೋದು, ಯಾರಾದರೂ ಸುಳ್ಳುಗಳನ್ನು ಹೇಳ್ಬೋದು, ಇದರಿಂದ ಸ್ವಲ್ಪ ಅವಮಾನನೂ ಇದೆ. ಸರಿ, ಏನಿದು ಅಶುಭನೇ ಜಾಸ್ತಿ ಆಯ್ತಲ್ವಾ, ಶುಭ ಇಲ್ವಲ್ಲ ಅಂದರೆ ಯೋಚಿಸ್ಬೇಡಿ, ಇದಕ್ಕೊಂದು ಪರಿಹಾರ ಇದೆ. ಯಾವತ್ತು ಜೀವನದಲ್ಲಿ ಕರ್ಮಗಳಿದ್ದಾಗ ಅನುಭವಿಸ್ಬೇಕಾಗಿ ಬರೋ ಸಂದರ್ಭಗಳಿರುತ್ತೆ, ಇಲ್ಲ ಅಂತಿಲ್ಲ.
ಆದರೆ ಅದನ್ನು ಜಾಸ್ತಿ ಆಗೋದನ್ನು ತುಂಬ ಕಡಿಮೆ ಮಾಡ್ಕೊಳ್ಬೋದು, ಸ್ವಲ್ಪ ಅನುಭವಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ಏನು ಪರಿಹಾರ ಅಂದರೆ, ಎಲ್ಲ ಕುಟುಂಬದವರು, ಬರೀ ಮೇಷರಾಶಿಯವರಲ್ಲ, ಅವರ ಜೊತೆಗೆ ಯಾರು ಪರಿವಾರದವರಿದ್ದಾರೆ ಎಲ್ಲರೂ ಸೇರಿ ಪವಮಾನ ಹೋಮವನ್ನು ಮಾಡಿಸ್ಬೇಕು ವಿಶೇಷವಾಗಿ. ಅದು ಯಾವಾಗ? ಅದು ಒಳ್ಳೊಳ್ಳೆ ಪರ್ವಕಾಲಗಳು ಅಂತ ಬರುತ್ತೆ. ಈಗ ಹನುಮತ್ ಜಯಂತಿ ದಿವಸ ಆಗಬಹುದು, ಹನುಮದ್ ವ್ರತ ಆಗಬಹುದು. ಹೀಗೆ ಇಂಥ ದಿವಸಗಳಲ್ಲಿ ಪವಮಾನ ಹೋಮ ಮಾಡಿಸೋದು ಬಹಳ ವಿಶೇಷ. ಯಾಕೆ? ಪವಮಾನನ ಪ್ರೀತಿ ಅಂದರೆ ವಾಯುದೇವರಿಗೆ ಪ್ರೀತಿ ಆಗಬೇಕು, ಅಂದರೆ ಹನುಮಂತ ದೇವರಿಗೆ ಪ್ರೀತಿ. ಹಾಗಾಗಿ ಮೇಷರಾಶಿಯವರು ಸಕುಟುಂಬರಾಗಿ ಇದನ್ನು ಮಾಡಿದರೆ ಖಂಡಿತ ಈ ಎಲ್ಲ ಅನಿಷ್ಟಗಳಿಂದ ದೂರ ಆಗಬಹುದು ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವರ್ಷ ಹೇಗೆ ಫಲ ಇದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಅಶುಭ ಫಲ ಕಡಿಮೆ ಅಂತ, ತುಂಬ ಶುಭ ಫಲ ವಿಪರೀತವಾಗಿ. ಅದರಿಂದ ಶುಭ ಫಲವನ್ನು ಹೆಚ್ಚು ಅನುಭವಿಸ್ತಾರೆ. ಅಂದರೆ ತುಂಬ ಚೆನ್ನಾಗಿದೆ ಈ ವೃಷಭ ರಾಶಿಯವರಿಗೆ ಈ ಸಲ. ಮೊದಲು ವರ್ಷ ಪ್ರಾರಂಭ ಆಗಬೇಕಾದ್ರೆ ಬಹಳ ಉತ್ಸಾಹದಲ್ಲಿ ಇರತ್ತಂತೆ. ಅಷ್ಟೇ ಅಲ್ಲ, ಯಾರಿಗಾರು ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುವಂಥ ಯೋಗ ಈ ವರ್ಷದಲ್ಲಿದೆ. ಮತ್ತು ಪತಿ ಪತ್ನಿಯರಲ್ಲಿ ಬಹಳ ಅನ್ಯೋನ್ಯತೆ ಇರುತ್ತೆ, ಚೆನ್ನಾಗಿ ಜೀವನದಲ್ಲಿ ಬಾಳ್ತಾರೆ. ಆದರೆ ಭಾಗ್ಯ ಬಂದಾಗ ಸ್ವಲ್ಪ ತಕ್ಕ ಮಟ್ಟಿಗೆ ಉನ್ನತಿನೂ ಕಂಡು ಬರುತ್ತಂತೆ. ಎಲ್ಲೋ ಒಂದು ಸ್ವಲ್ಪ ಕಳ್ಕೊಳ್ಳೋ ಥರ ಅನ್ನಿಸ್ಬೋದು, ಆದರೆ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ಅಷ್ಟೇ ಅಲ್ಲ, ಇದು ನಿರುದ್ಯೋಗಿಗಳಿರ್ತಾರೆ, ಕೆಲಸನೇ ಸಿಕ್ಕಿಲ್ಲ ಅಂತ ಇರೋರು ಯಾರಿದ್ದಾರೆ ಅವರಿಗೆಲ್ಲ ಉದ್ಯೋಗ ಈ ಸಲ ಖಂಡಿತ. ಇನ್ನು ವ್ಯಾಪಾರ ವ್ಯವಹಾರ ಅದರಲ್ಲಿ ವಿಶೇಷವಾದ ಪ್ರಗತಿ ಲಾಭ ಇದೆ. ಮತ್ತು ಕೆಲವರಿಗೆ ಆಸ್ತಿ ದೊರೆಯುವಂಥ ಒಂದು ಸೌಭಾಗ್ಯನೂ ಇದೆ, ಅದರ ಲಾಭ. ಇನ್ನು ಅನೇಕ ಅಲಂಕಾರ ವಸ್ತುಗಳು ಮನೆಗೆ ಬೇಕಾಗಿದ್ದೇನೇನಿದೆ ಅದನ್ನೆಲ್ಲ ಕೊಂಡುಕೊಳ್ತೀರಿ. ಆದರೆ ಎಚ್ಚರದಲ್ಲಿ ಏನಿರಬೇಕು ಅಂದರೆ, ನಿಮ್ಮ ಬಗ್ಗೆ ಅಲ್ಲ, ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು. ಅಷ್ಟೇ ಅಲ್ಲದೇನೆ ಕೆಲವು ಸಲ ನಾನು ನನ್ನ ಕೈಲಾಗತ್ತೆ ಅಂತ ಕೆಲವು ಸಲ ನುಗ್ಲಿಕ್ಕೆ ಹೋಗ್ತೀರಿ. ಆದರೆ ಬಹಳ ಸಾಹಸ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ಸಮಾಧಾನದಿಂದ ಯಾವುದೇ ವಿಷಯದಲ್ಲಿ ನಿರ್ಧಾರ ತಗೊಂಡು ಮುಂದುವರಿರಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಯಾರು ಇದ್ದಾರೆ ಅವರಿಗೆ ಬಹಳ ಉತ್ತಮವಾದ ಕಾಲ. ಅದನ್ನು ವೃಷಭ ರಾಶಿಯಲ್ಲಿ ಅದು ರಾಜಕೀಯ ಕ್ಷೇತ್ರದಲ್ಲೂ ಬಹಳ ಉತ್ತಮ. ಇನ್ನು ಮನೆಯಲ್ಲಿ ಸ್ವಲ್ಪ ಅಲ್ಲಿ ಜಗಳ ಕಂಡು ಬರುತ್ತೆ, ಆರೋಗ್ಯದ ಕಡೆ ಮಾತ್ರ ಗಮನ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ಸರಿ ತುಂಬ ಚೆನ್ನಾಗಿದೆ. ಆರೋಗ್ಯದ ಬಗ್ಗೆ ಗಮನ, ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಗಮನ, ಇಷ್ಟನ್ನು ಕೊಡಬೇಕು. ಸರಿ, ಇವರು ಪರಿಹಾರವನ್ನು ಏನು ಮಾಡಿಕೊಡ್ಬೇಕು ಅಂದರೆ, ಶಿವಸ್ತೋತ್ರವನ್ನು ವಿಶೇಷವಾಗಿ ಹೇಳ್ಕೊಳ್ಬೇಕು ಪ್ರತಿನಿತ್ಯ. ಆವಾಗ ಮೊದಲೇ ಚೆನ್ನಾಗೇ ಇದೆ. ಅದರಲ್ಲಿ ಈ ಎರಡು ಏನು ಸಮಸ್ಯೆಗಳು ಅಂತ ಕಾಣುತ್ತೆ, ಇದು ಖಂಡಿತವಾಗಿ ಪರಿಹಾರ ಆಗತ್ತೆ ಅಂತ ತಿಳಿಸ್ತಾ, ಇನ್ನು ಮುಂದಿನ ರಾಶಿಗೆ ಹೋಗೋಣ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಅನೇಕ ಮಿಶ್ರ ಫಲ. ತೀರ ತುಂಬ ಶುಭ ಅಂತನೂ ಇಲ್ಲ, ತೀರ ಅಶುಭ ಅಂತನೂ ಇಲ್ಲ. ಈ ವರ್ಷ ಗುರುಗಳ ವಿಶೇಷ ಅನುಗ್ರಹ ಇರುತ್ತೆ ನಿಮ್ಮ ಮೇಲೆ. ಅದರಿಂದ ರಾಜನ ಅನುಗ್ರಹ ಇದೆ ಈ ವರ್ಷದ, ರಾಜನ ಅನುಗ್ರಹ. ಇನ್ನು ಅನೇಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಕೆಲವುದು ಕಳೆದ ವರ್ಷದಲ್ಲಿ ಅಂದ್ಕೊಂಡಿರ್ತೀರಿ, ಯಾಕೋ ಇದು ಪೂರ್ತಿ ಆಗಿಲ್ಲ ಅಂತ, ಆದರೆ ಈ ಸಲ ಅದು ಪೂರ್ತಿ ಆಗೇ ಆಗತ್ತೆ. ಇನ್ನು ಅನೇಕರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿಕ್ಕೆ ಅವಕಾಶ ಇದೆ. ಯಾರು ಮದುವೆ ಆಗಿದ್ದಾರೆ ಅವರಿಗೆ ಸಂತಾನ ಪ್ರಾಪ್ತಿಗೆ ಒಳ್ಳೆಯ ಕಾಲ. ಸಾಮಾನ್ಯವಾಗಿ ಗುರು ರಾಜನಾಗಿದ್ದಾನೆ ಅಂದರೆ ಆ ವರ್ಷ ಒಳ್ಳೆಯ ಅವಕಾಶ, ಅದು ಯಾವುದೇ ರಾಶಿಯವ್ರಿಗಾಗ್ಬೋದು, ಸಂತಾನ ಭಾಗ್ಯಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾದ ಯಶಸ್ಸು. ಇನ್ನು ನೌಕರ ವರ್ಗದವರು, ಯಾರು ಕೆಲಸವನ್ನು ಮಾಡೋರು ಇರ್ತಾರೆ ಹೊರಗಡೆ ಉದ್ಯೋಗದಲ್ಲಿ, ಅವರಿಗೆಲ್ಲ ಅದರ ವಿಶೇಷವಾಗಿ ವ್ಯಾಪಾರ ಮಾಡೋರು ಅವರಿಗೆ ಹೆಚ್ಚು ಕಡಿಮೆ ಆಗೋ ಸಂಭವ ಇದೆ. ಆದರೆ ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೆಯ ಲಾಭ ಇದ್ದೇ ಇದೆ. ಇನ್ನು ಪತಿ ಪತ್ನಿಯರಲ್ಲಿ ಸಾಮರಸ್ಯ. ಇನ್ನು ರಾಜಕಾರಣಿಗಳಿಗೆ ಶತ್ರುಗಳು ಜಾಸ್ತಿ, ಎಲ್ಲರಿಗೂ ಶತ್ರುಗಳಿರ್ತಾರೆ, ಅದರಲ್ಲೂ ಇವ್ರಿಗೆ ವಿಶೇಷವಾಗಿ. ಅದರ ಮಧ್ಯದಲ್ಲಿ ಯಶಸ್ಸನ್ನು ಈ ರಾಶಿಯವರು ಈ ವರ್ಷ ಕಾಣ್ತೀರಿ. ಇನ್ನು ಜಠರ ಮತ್ತು ಪಿತ್ತವ್ಯಾಧಿಗಳು ನವೆಂಬರ್ ಆದಮೇಲೆ ಪ್ರಾರಂಭ. ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ, ಅದರಿಂದ ಆರೋಗ್ಯಕ್ಕೆ ನೀವು ಸ್ವಲ್ಪ ಹಣ ಖರ್ಚು ಜಾಸ್ತಿ ಮಾಡುವಂಥ ಅವಕಾಶ ಇದೆ. ಅಷ್ಟೇ ಅಲ್ಲ, ಜನವರಿ ಆದಮೇಲೆ ಸ್ವಲ್ಪ ಏನು ಎಚ್ಚರ ಇರಬೇಕು ಅಂದರೆ, ಆರೋಗ್ಯದಿರಲಿ ಒಂದು ಕಡೆ, ಈ ಗಾಡಿಯನ್ನು ಓಡಿಸ್ಬೇಕಾದ್ರೆ ವಿಶೇಷವಾಗಿ ಎಚ್ಚರಿಕೆಯಿಂದ ಓಡಿಸಿ, ಸ್ವಲ್ಪ ಅಪಘಾತ ಆಗುವಂಥ ಸಂಭವ ಇದೆ. ಇದು ಮಿಥುನ ರಾಶಿಯವರ ಭವಿಷ್ಯವಾಣಿ. ಇವರು ವಿಶೇಷವಾಗಿ ಏನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ, ಪ್ರತಿನಿತ್ಯ ದುರ್ಗಾ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು, ದುರ್ಗಾರಾಧನೆಯನ್ನು ಜಾಸ್ತಿ ಮಾಡಬೇಕು. ಆಗ ಯಾವುದೇ ಅಪಘಾತ ಇರಲಿ, ಯಾವುದೇ ರೀತಿಯ ಆರೋಗ್ಯದಲ್ಲಿ ತೊಂದರೆ ಇರಲಿ, ಎಲ್ಲವನ್ನು ಆ ದುರ್ಗಾದೇವಿ ಪರಿಹರಿಸ್ತಾಳೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಸಲ ಅಶುಭ ಫಲ ಜಾಸ್ತಿ ಅಂತ ಇದೆ.
ವರ್ಷಾರಂಭನೇ ಸ್ವಲ್ಪ ಕಿರಿಕಿರಿಯಿಂದಲೇ ಪ್ರಾರಂಭ ಆಗತ್ತಂತೆ. ಮತ್ತು ವಿವಾಹ ಆಗಬೇಕು ಅಂದರೆ ವಿಘ್ನ ಆಗೋದು, ವಾಹನ ಅಪಘಾತ ಸಾಧ್ಯತೆ, ಮತ್ತು ಭಿನ್ನಾಭಿಪ್ರಾಯ ಬರೋದು ಮನೆಯಲ್ಲಿ, ಮನಸ್ತಾಪ, ಮತ್ತು ದುಡುಕಿನ ನಿರ್ಧಾರ ತಗೊಳ್ಳೋದು, ಕೊನೆಗೆ ವೈರಾಗ್ಯ ಭಾವ ಮನಸ್ಸು. ನೋಡಿ, ಜೀವನದಲ್ಲಿ ಕಷ್ಟ ಬಂದಾಗೆಲ್ಲ ಕುಂತಿದೇವಿ ನೆನಪಿಸ್ಕೊಳ್ಳಿ. ಕುಂತಿಗೆ ಎಷ್ಟು ಕಷ್ಟ ಬಂತು, ಎಷ್ಟೆಷ್ಟು ಇತಿಹಾಸದಲ್ಲಿ ಕಷ್ಟಪಟ್ಟವರಿದ್ದಾರೆ. ಅವ್ರ ಮುಂದೆ ನಮ್ಮ ಕಷ್ಟ ಏನಿಲ್ಲ ವಸ್ತುತಃ. ಅವರೆಲ್ಲ ವಿಪದ ಸಂತುನ ಶಾಶ್ವತ ಅಂತ ಕೃಷ್ಣನ ಹತ್ರ ಪ್ರಾರ್ಥನೆ ಬೇರೆ ಮಾಡಿದ್ರು. ಏನು ಬೇಕು ಕುಂತಿ ಕೇಳು ಅಂದರೆ ಕೃಷ್ಣ, ಕುಂತಿ ಹೇಳ್ತಾಳೆ ನಂಗೆ ವಿಪತ್ತುಗಳು ಬರ್ತಾ ಇಲ್ಲಿ ಅಂತ. ಅವಳಷ್ಟು ನಾವು ದೊಡ್ಡವರು ಅಲ್ಲದೆ ಇರಬಹುದು, ಆದರೆ ಕಷ್ಟ ಬಂದಾಗ ದೇವರ ಹತ್ರ ಜಾಸ್ತಿ ಮನಸ್ಸು ಹೋಗಬೇಕು. ಆ ಮನಸ್ಸು ಈ ವರ್ಷದಲ್ಲಿ ನಿಮಗೆ ಆಗುತ್ತೆ. ಅಂದರೆ ಜಾಸ್ತಿ ದೇವರ ಕಡೆ ವಾಲಿದ್ರೆ, ದೇವರು ಹಿಂದಕ್ಕಿದ್ರೆ ವೈರಾಗ್ಯ ಭಾವ ಮೂಡತ್ತೆ, ಒಳ್ಳೆಯದಾಗತ್ತೆ, ದೇವರ ಅನುಗ್ರಹ ಮಾಡ್ತಾರೆ. ಇನ್ನು ಆರೋಗ್ಯದಲ್ಲಿ ಅಧಿಕ ಸಮಸ್ಯೆ ಮತ್ತು ಅನುಕೂಲನೇ ಇಲ್ವಾ ಇಡೀ ವರ್ಷ ಇದೆ. ಇದು ಪ್ರಾರಂಭದಲ್ಲೆಲ್ಲ ನವೆಂಬರ್ ತನಕ. ಇದು ನವೆಂಬರ್ ಆದಮೇಲೆ ಸ್ವಲ್ಪ ಅನುಕೂಲಕರವಾದ ದಿನಗಳು ಶುರು ಆಗುತ್ತೆ. ಸಂಸಾರದಲ್ಲಿ ಪ್ರಗತಿ ಇದೆ. ಆಗ ವಿದ್ಯಾರ್ಥಿಗಳಿಗೆ ಅಧಿಕ ಪ್ರಯತ್ನದಿಂದ ಯಶಸ್ಸು ಕೂಡ ಕಂಡು ಬರುತ್ತೆ. ಆದರೆ ಏನಾಗುತ್ತೆ, ಶತ್ರುಗಳು ನಿಮ್ಮ ಮುಂದೆ ಗೆದ್ದು ಬಿಡ್ತಾರೆ, ನೀವು ಸೋಲ್ತೀರಿ. ಆದ್ದರಿಂದ ತುಂಬ ಮುನ್ನುಗ್ಲಿಕ್ಕೆ ಹೋಗಬೇಡಿ, ಹಿಂದಕ್ಕೆ ಇರಿ. ಮತ್ತು ಮನಸ್ಸು ಸ್ವಲ್ಪ ಮಂಕು ಕವಿದ ಹಾಗೆ ಅಯ್ಯೋ ಅಂತ ಸ್ವಲ್ಪ ಇರುತ್ತೆ. ಆದರೆ ಅನುಕೂಲ ದಿವಸನೂ ಇದೆ. ಹೆಚ್ಚು ಈ ವರ್ಷದ ಅನುಕೂಲ ದಿವಸ ಕಾಣಲ್ಲ ಅಷ್ಟೇ. ಅದರಿಂದ ಕೆಲವರು ಅಲ್ಲಿ ಇಲ್ಲಿ ಕೆಲಸಕ್ಕೆ ಅಂತ ಓಡಾಟನೂ ಜಾಸ್ತಿ ಆಗತ್ತೆ ಕೆಲವರಿಗೆ. ಆದ್ದರಿಂದ ಇವ್ರು ಏನು ಮಾಡಬೇಕು, ಈ ವರ್ಷ ಜಾಸ್ತಿ ಗುರುಗಳ ಆರಾಧನೆ ಮಾಡಬೇಕು ಅಂತ ಅರ್ಥ ಅಷ್ಟು. ಪ್ರತಿ ಸಲ ಗುರುಗಳ ಬಗ್ಗೆ ನಿಮಗೆ ಶ್ರದ್ಧಾ ಭಾವನೆ ಇರುತ್ತೆ. ಈ ಸಲ ಈ ವರ್ಷ ಚೆನ್ನಾಗಿ ಗುರುಗಳ ಆರಾಧನೆ ಮಾಡಿ. ಯಾಕೆ ಅವ್ರು ರಾಜ, ಅದನ್ನು ಅನುಗ್ರಹ ಮಾಡೇ ಮಾಡ್ತಾರೆ. ಅದರಲ್ಲಿ ಏನು ಪರಿಹಾರ ಅಂದರೆ, ಇಬ್ಬರು ನಮ್ಮ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡೋರು. ಒಬ್ಬರು ಗಣಪತಿ ಆರಾಧನೆ ಮಾಡಿ, ಮತ್ತೊಂದು ರಾಯರ ಸೇವೆಯನ್ನು ವಿಶೇಷವಾಗಿ ಮಾಡಿ. ಅದರಿಂದ ರಾಯರು ಗಣಪತಿಯನ್ನು ಆಶ್ರಯಿಸಿದರೆ ಇದರಿಂದ ನಿಮಗೆ ಖಂಡಿತ ಉನ್ನತಿ ದೊರಕತ್ತೆ, ತೊಂದರೆ ಆಗಲ್ಲ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಏನು ಫಲ? ಇವ್ರಿಗೂ ಅನೇಕ ಮಿಶ್ರ ಫಲ ಇದೆ. ಶುಭ ತೀರ ಅಲ್ಲ, ಅಶುಭನೂ ಅಲ್ಲ, ಮಿಶ್ರ ಫಲ. ವಿರಸ ಅಂತೆ ಪತಿ ಪತ್ನಿಯರಲ್ಲಿ ಅನಾವಶ್ಯಕವಾಗಿ ಕೌಟುಂಬಿಕ ತಾಪತ್ರಯ ಹೆಚ್ಚಾಗಬಹುದು. ಆದರೆ ವರ್ಷದ ಮೊದಲಿಗೆ ಇವ್ರಿಗೇನು ಭಾಗ್ಯ ಇದೆ, ಅನುಕೂಲ ಆಗಿರುತ್ತಂತೆ. ಸಿಂಹರಾಶಿಯವರಿಗೆ ಸಂತಾನ ಪ್ರಾಪ್ತಿ ಯೋಗ ಇದೆ. ಇನ್ನು ಯುವಕರು ಯಾರಿರ್ತಾರೆ, ಇನ್ನೂ ಮದುವೆ ಆಗಿಲ್ಲ ಅಂತ ಸಿಂಹರಾಶಿಯಲ್ಲಿರೋರು, ಅವ್ರಿಗೆ ವಿವಾಹ ಭಾಗ್ಯ ದೊರೆಯುತ್ತೆ. ವ್ಯಾಪಾರ ವ್ಯವಹಾರ ಮಂದಗತಿಯಿಂದ ಆಗುತ್ತೆ. ಮನಸ್ಸು ಇವರಿಗೂ ಬಹಳ ವೈರಾಗ್ಯದಿಂದಲೇ ಇರುತ್ತೆ. ಇನ್ನು ಶನಿಯ ಆದಾಯ ಏನಿದೆ, ಆದಾಯ ಏನೋ ಬರುತ್ತೆ ಇವರಿಗೆ, ಆದರೆ ಖರ್ಚು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಿಂದ ನೀವು ಈ ಸಲ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು, ಎಲ್ಲ ಬ್ಯಾಂಕ್ನಲ್ಲಿ ಇಡಬೇಕು ಅಂತ ಇಷ್ಟು ದುಡ್ಡನ್ನು ಹಾಕಿ ಆಗಲ್ಲ, ಕಷ್ಟ, ಖರ್ಚಾಗೋದ್ರಿಂದ. ಇನ್ನು ವಿದ್ಯಾರ್ಥಿಗಳು ತಾವು ಅಧಿಕ ಶ್ರಮವನ್ನು ಪಟ್ಟರೆ ಖಂಡಿತ ಯಶಸ್ಸು ಸಿಗುತ್ತೆ. ಕೆಲವುದು ಖರ್ಚು ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಅಂತ ಅನ್ನಿಸ್ಬೋದು. ಇನ್ನು ನವೆಂಬರ್ ಆದಮೇಲೆ ನೀವು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಇನ್ನು ರಾಹುವಿನ ಅನುಗ್ರಹ ನಿಮಗೆ. ನಾವು ಸಾಮಾನ್ಯ ರಾಹು ಕೇತು ಕುಜ ಅಂದರೆ ಹೆದರ್ಕೊಂಡು ಓಡೋಗ್ತೀವಿ, ಇವು ರಾಹು ಕೇತುನ ಅಂತ. ಆದರೆ ರಾಹುವಿನಿಂದಾಗಿ ನಿಮ್ಮ ಮುಂದೆ ಯಾರು ಶತ್ರುಗಳಿದ್ರೂ ಕೂಡ ಶತ್ರುಗಳು ಸದೆ ಬಡಿಬೋದು. ಆ ರೀತಿ ಒಂದು ತಾಕತ್ತು ನಿಮ್ಮಲ್ಲಿ ಬರುತ್ತೆ. ಆರೋಗ್ಯದಲ್ಲಿ ಸುಧಾರಣೆನೂ ಬರುತ್ತೆ. ಹಾಗಾಗಿ ರಾಹುಗ್ರಹದ ವಿಶೇಷವಾದ ಅನುಗ್ರಹನೂ ಆಮೇಲೆ ದೊರೆಯುತ್ತೆ. ನೀವೇನು ಮಾಡಬೇಕು, ಪ್ರತಿನಿತ್ಯ ಗಟ್ಟಿಯಾಗಿ ಹರಿವಾಯು ಸ್ಥಿತಿ ಪಾರಾಯಣ ಮಾಡ್ತಾ ಇರಬೇಕು. ಅದರಿಂದ ವಾಯುದೇವರ ಅನುಗ್ರಹ ಆದರೆ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡಿಬಹುದು. ಹಾಗಾಗಿ ವಿಶೇಷವಾಗಿ ವಾಯುದೇವರ ಅನುಗ್ರಹವನ್ನು ಬಯಸಿ, ಅಂದರೆ ಹನುಮಂತ ದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವರ್ಷದ ಭವಿಷ್ಯ ಏನು? ಈ ಸಂವತ್ಸರದಲ್ಲಿ ಇವರಿಗೆ ಶುಭ ಅಶುಭ ಫಲ ಎರಡೂ ಕೂಡ ಇದೆ. ವರ್ಷಾರಂಭ ತುಂಬ ಉತ್ಸಾಹ ಅಂತೇನಿರಲ್ಲ, ಆದರೆ ಜೂನ್ ಆದಮೇಲೆ ಅನುಕೂಲಕರವಾದ ದಿವಸ ಇದೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ, ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗುತ್ತೆ. ಅಷ್ಟೇ ಅಲ್ಲ, ಯುವಕರಿಗೆ ಉದ್ಯೋಗ ಪ್ರಾಪ್ತಿ ಇದೆ. ಇನ್ನು ಪತಿ ಪತ್ನಿಯರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸ್ವಲ್ಪ ಕಲಹ ಬರಲಿಕ್ಕೆ ಅವಕಾಶ ಇದೆ. ಇನ್ನು ನವೆಂಬರ್ ಆದಮೇಲೆ ಮಕ್ಕಳ ವಿಷಯದಲ್ಲಿ, ಯಾರಿಗೆ ಮಕ್ಕಳಾಗಿದೆ, ಮಕ್ಕಳು ಏನೋ ಒಂದು ಸ್ವಲ್ಪ ಓದ್ತಾ ಇರಲ್ವೋ ಅಥವಾ ಏನೋ ಸಮಸ್ಯೆ ಇರುತ್ತೆ, ಆದ್ದರಿಂದ ಕಿರಿಕಿರಿ ಆಗ್ತಾ ಇರುತ್ತೆ. ಮನಸ್ಸಿಗೆ ಸ್ವಲ್ಪ ಆಚೆ ಈಚೆ ಕಿರಿಕಿರಿ ಇದ್ದೇ ಇರುತ್ತೆ. ಆದರೆ ಈ ಟ್ರಾನ್ಸ್ಫರ್ ಆಗೋರಿಗೆ ಸಂಭವ ಇದ್ದರೆ ಅವ್ರಿಗೆ ಟ್ರಾನ್ಸ್ಫರು ಆಗತ್ತೆ. ರಾಜಕೀಯ ಜನ ಅವರಿಗೆ ಅಧಿಕ ಒತ್ತಡ ಇರುತ್ತೆ. ಕೆಲವ್ರಿಗೆ ಲಾಭ
ಪಡಿಬೇಕು ಅಂತ ಬಿಸ್ನೆಸ್ಸಲ್ಲಿ ತೊಡಗ್ತಾರೆ, ಆದರೆ ಇಳಿಮುಖ ಕೆಳಮುಖಕ್ಕೆ ಹೋಗ್ಬಿಡ್ತಾರೆ. ಇನ್ನು ಕೋರ್ಟು ಕಚೇರಿ ಇದೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಜಯ ಸಿಗತ್ತೆ. ನಿರೀಕ್ಷಿತ ಫಲ ವಿದ್ಯಾರ್ಥಿಗಳಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಇದೆ, ಸ್ವಲ್ಪ ಮಾನಸಿಕ ಒತ್ತಡ ಇದೆ. ಹೀಗೆ ಈ ವರ್ಷದಲ್ಲಿ ಇದೆ. ಅದು ಇವ್ರು ಏನು ಪರಿಹಾರ ಮಾಡ್ಕೊಳ್ಬೇಕು ಈ ವರ್ಷದಲ್ಲಿ ಅಂದರೆ 2 ಪರಿಹಾರ. ಒಂದು, ಪ್ರತಿನಿತ್ಯ ದುರ್ಗಾ ಸ್ತುತಿಯನ್ನು ಪಾರಾಯಣ ಮಾಡಬೇಕು. 2ನೇದು, ಶನಿವಾರ ಮುಖ್ಯ ಪ್ರಾಣದೇವರ ದೇವಸ್ಥಾನಕ್ಕೆ ಹೋಗಬೇಕು, ದರ್ಶನ ಮಾಡಿ ಬರಬೇಕು ಪ್ರತಿ ಶನಿವಾರ. ಇದು ಇವರಿಗೆ ವಿಶೇಷವಾಗಿ ತಾರಕ ಎಲ್ಲ ಕಷ್ಟಗಳಿಂದ. ಹಾಗಾಗಿ ಕನ್ಯಾ ರಾಶಿಯವರು ಈ ಎಲ್ಲ ಉಪಾಯಗಳನ್ನು ಆಶ್ರಯಿಸಿ. ಇನ್ನು ತುಲಾ ರಾಶಿಯವರಿಗೆ ಏನು ಭವಿಷ್ಯ ಇದೆ ಸರಿ ಅಂತ ನೋಡೋಣ. ಈ ವರ್ಷ ನಿಮ್ಮ ರಾಶಿಗೆ ಬಹಳ ಅತ್ಯಂತ ಅದೃಷ್ಟದ ವರ್ಷ, ದುರದೃಷ್ಟ ಅಲ್ಲ, ಬಹಳ ಅದೃಷ್ಟ ನೀಡುವಂಥ ವರ್ಷ. ಯಾಕೆಂದರೆ ಭಾಗ್ಯದಲ್ಲಿ ನಿಮ್ಮ ಜಾತಕದಲ್ಲಿ ಬಹಳ ವಿಶೇಷವಾದ ಉನ್ನತಿ ಇದೆ. ಇನ್ನು ಗುರು, ಶನಿ, ಕೇತು 3 ಗ್ರಹಗಳ ಅನುಗ್ರಹ ತುಂಬ ಇದೆ. ಅದರಿಂದ ನೀವು ಅಂದ್ಕೊಂಡ ಕೆಲಸ ಸುಗಮವಾಗಿ ಕೈಗೂಡುತ್ತೆ. ಮತ್ತು ಹೊಸ ಆಸ್ತಿ ಖರೀದಿ ಮಾಡುವಂಥ ಯೋಗ ಇದೆ. ಕೆಲವರು ನೂತನವಾದ ವಾಹನಗಳು, ಕಾರು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಭಾಗ್ಯವನ್ನು ಹೊಂದಿರ್ತಾರೆ. ಉತ್ತಮವಾದ ಅವಕಾಶವನ್ನು ಕೆಲಸದಲ್ಲಿ ಪಡೀತೀರಿ. ಇನ್ನು ಮನೆಯಲ್ಲಿ ವಿವಾಹ ಇತ್ಯಾದಿ ಶುಭ ಕಾರ್ಯಗಳು ಜರುಗುತ್ತವೆ. ಪತಿ ಪತ್ನಿಯರಲ್ಲಿ ಉತ್ತಮವಾದ ಹೊಂದಾವಣಿಕೆ ಇರುತ್ತೆ. ಜೊತೆಗೆ ರಾಜಕೀಯ ಜನರಿಗೆ ಬಂದಾಗ ಅಲ್ಪ ಶ್ರಮ ಆದರೆ ಯಶಸ್ಸು ಜಾಸ್ತಿ. ಅದರಿಂದ ಒಳ್ಳೆಯ ಕಾಲ ಅಂತ ಅರ್ಥ ಈ ವರ್ಷ. ಇನ್ನು ಹೊಸ ವ್ಯಾಪಾರ ವ್ಯವಹಾರಗಳು ಆರಾಮಾಗಿ ಕೈ ಹಾಕ್ಬೋದು. ಆದರೆ ಮಕ್ಕಳ ವಿಷಯವಾಗಿ ಸ್ವಲ್ಪ ಮನಸ್ಸಿಗೆ ಬೇಜಾರಿರುತ್ತೆ. ಯಾಕೆಂದರೆ ಪಂಚಮರಾಹುವಿನ ಒಂದು ದೋಷದಿಂದಾಗಿ ಆಗತ್ತೆ. ಆದ್ದರಿಂದ ಎಚ್ಚರದಲ್ಲಿ ಇರಬೇಕು. ಇನ್ನು ನವೆಂಬರ್ ಅನಂತರ ತಂದೆ ಅಥವಾ ತಾಯಿಯ ಆರೋಗ್ಯದಲ್ಲಿ ತೊಂದರೆ ಕಾಣಬಹುದು. ಇದೆಲ್ಲ ಪರಿಹಾರ ಆಗತ್ತೆ. ವಿಶೇಷವಾಗಿ ಜೀವನದಲ್ಲಿ ಪ್ರಗತಿನೂ ಸಿಗತ್ತೆ. ಯಾರ ಅನುಗ್ರಹದಿಂದ? 2 ಅನುಗ್ರಹ, ಒಂದು ಗುರುಗ್ರಹ ಮತ್ತೊಂದು ಶನಿಗ್ರಹ. ಇವರಿಬ್ಬರ ಅನುಗ್ರಹದಿಂದ ವಿಶೇಷವಾಗಿ ಪ್ರಗತಿಯನ್ನು ಕಾಣ್ತೀರಿ. ನೀವು ಏನು ಮಾಡಬೇಕಾಗಿದೆ ದಿವಸ ಅಂದರೆ ಪ್ರತಿನಿತ್ಯ ಗಣೇಶನ ಆರಾಧನೆ ಮಾಡಬೇಕು. ಗಣಪತಿ ಹೋಮ ಆಗಬಹುದು, ಗಣಪತಿಯ ಸ್ತೋತ್ರಗಳಾಗಬಹುದು, ಇದೆಲ್ಲವನ್ನು ವಿಶೇಷವಾಗಿ ಪ್ರತಿನಿತ್ಯ ಮಾಡಬೇಕು. ಆಗ ನಿಮ್ಮ ಜಾತಕದಲ್ಲಿ ಚೆನ್ನಾಗೇ ಇದೆ, ಆದರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಏನು ಮನಸ್ಸಿಗೆ ಬೇಜಾರಾಗೋದಿದೆ, ಅದು ಪರಿಹಾರ ಆಗುತ್ತೆ ಅಂತ ಈ ರೀತಿ ತುಲಾ ರಾಶಿಯವರ ಭವಿಷ್ಯ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಗಿದೆ ಅಂತ ನೋಡೋಣ. ಅನೇಕ ಮಿಶ್ರ ಫಲಗಳಿವೆ. ವರ್ಷಾರಂಭ ಅಷ್ಟೊಂದು ಉತ್ಸಾಹ ಇರಲ್ಲ. ಅನೇಕರಿಗೆ ಆರೋಗ್ಯದಲ್ಲಿ ತೊಂದರೆ, ಕೆಲವರಿಗೆ ತಾಯಿಯ ಆರೋಗ್ಯದಲ್ಲಿ ಕಿರಿಕಿರಿಯನ್ನು ಕಾಣುವಂಥ ಒಂದು ಯೋಗ ಇದೆ. ಇನ್ನು ಪಂಚಮ ಶನಿ ಇದ್ದಾಗ ಮಾನಸಿಕ ಕಿರಿಕಿರಿ ಜಾಸ್ತಿ, ಬಹಳ ಅಡೆತಡೆ. ಆದರೆ ಜುಲೈ ಆದಮೇಲೆ ಮದುವೆ ಆಗಬೇಕು ಅಂತ ಬಯಕೆ ಇರೋರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಇನ್ನು ಅಧಿಕ ಶ್ರಮ ಪಟ್ಟು ಕೆಲಸವನ್ನು ಪಡ್ಕೊಳ್ತೀರಿ. ಮಕ್ಕಳ ವಿಷಯದಲ್ಲಿ ಕಿರಿಕಿರಿ ಇರುತ್ತೆ. ಕೆಲವರಿಗೆ ತೀರ್ಥಯಾತ್ರೆಗೆ ಹೋಗೋ ಭಾಗ್ಯನೂ ಇದೆ. ಇನ್ನು ವ್ಯಾಪಾರ ಮಾಡೋರಿಗೆ ಅಲ್ಪ ಲಾಭ, ಆದರೆ ಜಾಸ್ತಿ ಪ್ರಯತ್ನ ಪಡಬೇಕು. ಅಂದರೆ ಲಾಭ ಉಂಟು, ಅಲ್ಪ. ಇನ್ನು ಪತಿ ಪತ್ನಿಯರಲ್ಲಿ ಅನಾವಶ್ಯಕವಾಗಿ ಕಲಹ. ಇನ್ನು ಗುರುಬಲ ಯಾವಾಗ ಬರುತ್ತೋ ಆಗ ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಜೀವನದಲ್ಲಿ ಕಷ್ಟಗಳೆಲ್ಲ ವಾರಣೆ ಆಗುತ್ತೆ. ಇನ್ನು ರಾಜಕೀಯದಲ್ಲಿರೋರಿಗೆ ಯಶಸ್ಸು ಅಷ್ಟು ಸಿಗೋದಿಲ್ಲ. ಅವರೇನಾದರೂ ಹೋದರೆ ಅವ್ರಿಗೆ ಸೋಲೆ ಖಚಿತ. ಅದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈ ವರ್ಷ ಅಧಿಕ ಶ್ರಮ ಇರುತ್ತೆ, ಫಲ ಕಡಿಮೆ ಇರುತ್ತೆ, ಆದರೆ ಫಲ ಸಿಗತ್ತೆ. ಹಾಗಾದರೆ ಇವ್ರು ಏನು ಮಾಡಬೇಕು ಪ್ರತಿನಿತ್ಯ ಅಂದರೆ ಪ್ರತಿನಿತ್ಯ ಹರಿವಾಯುಸ್ತುತಿ ಪಾರಾಯಣ, ಅಂದರೆ ವಾಯುದೇವರ ವಿಶೇಷವಾದ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದೆ ಧನುರಾಶಿಯವರ ಬಗ್ಗೆ ಹೋಗೋಣ. ಧನುರಾಶಿಯವರಿಗೆ ಈ ಸಲ ಅನೇಕ ಶುಭ ಫಲಗಳಿವೆ. ವರ್ಷಾರಂಭ ಉತ್ಸಾಹ ಇರುತ್ತೆ, ಆದರೆ ಪ್ರಾರಂಭದ ದಿನ ಅನುಕೂಲ ಕಂಡು ಬರುತ್ತೆ, ಮುಂದೆ ಸ್ವಲ್ಪ ತೊಂದರೆಗಳು ಶುರುವಾಗುತ್ತೆ ಅಂತ ಅರ್ಥ. ಆದರೆ ಕಂಕಣ ಭಾಗ್ಯ ಪ್ರಯತ್ನ ಪಟ್ಟರೆ ಖಂಡಿತ ಸಿಗುತ್ತೆ. ಅದು ತುಂಬ ಪ್ರಯತ್ನ ಪಡಬೇಕು ವಿವಾಹ ಆಗಲಿಕ್ಕೆ. ಇನ್ನು ಗಾಡಿಯನ್ನು ಓಡಿಸಬೇಕಾದ್ರೆ ವಿಶೇಷವಾಗಿ ಜಾಗರೂಕತೆಯಿಂದ ಓಡಿಸಿ, ಅಪಘಾತ ಆಗುವಂಥ ಸಂಭವ ಇದೆ. ಮತ್ತು ದುಡುಕಿನ ನಿರ್ಧಾರ ತಗೊಳ್ಬೇಡಿ, ಆಗ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆ ಆಗುತ್ತೆ. ಅದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಪತಿ ಪತ್ನಿಯರಲ್ಲಿ ಸಾಮರಸ್ಯವನ್ನು ಕಾಣ್ತೀರಿ. ಹಾಗೆ ಹಿರಿಯರ ಆರೋಗ್ಯ ನಿಮಿತ್ತ ಸ್ವಲ್ಪ ಖರ್ಚನ್ನು ಮಾಡ್ಕೊಳ್ತೀರಿ. ಅದನ್ನ ಮನೆಯಲ್ಲಿ ಹಿರಿಯರಿಗೆ ಆರೋಗ್ಯ ಚೆನ್ನಾಗಿರಬೇಕು, ಆ ರೀತಿ ನೋಡ್ಕೊಳ್ಳಿ. ಸಾಹಸದ ಕೆಲಸ ಕೈ ಹಾಕಬೇಡಿ. ಇನ್ನು ರಾಜಕಾರಣಿಗಳಿಗೆ ಬಂದಾಗ ಅಧಿಕ ಪ್ರಯತ್ನ, ಅಲ್ಪ ನೆಮ್ಮದಿ. ಭಾಗ್ಯದಲ್ಲಿ ನಿಮಗೆ ಒಟ್ಟು ಈ ವರ್ಷದಲ್ಲಿ ಪ್ರಯತ್ನ ಜಾಸ್ತಿ ಪಟ್ಟರೆ ನಿಮಗೆ ಖಂಡಿತ ಉನ್ನತಿ ಇದೆ. ಮತ್ತು ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಸ್ವಲ್ಪ ಧನ ಖರ್ಚಾಗೋ ಸಂಭವನೂ ಇದೆ.
ನೀವೇನು ಮಾಡಬೇಕು ಅಂದರೆ ರಾಯರ ವಿಶೇಷವಾದ ಸೇವೆ ಮಾಡಿ, ಗಣಪತಿಯ ವಿಶೇಷವಾದ ಸೇವೆಯನ್ನು ಪ್ರತಿನಿತ್ಯ ಮಾಡಿ. ಈ ಎಲ್ಲ ರಾಶಿಗಳವರೆಗೂ ಕೂಡ ಸ್ವಲ್ಪ ಏನಾರು ಅನಿಷ್ಟ ಇದ್ದೇ ಇರುತ್ತೆ. ಆದರೆ ಅವರೆಲ್ಲ ಮಾಡಬೇಕಾಗಿದ್ದು ಪ್ರತಿನಿತ್ಯ ಯಾವ ಗುರುಗಳು ಅಥವಾ ಯಾವ ದೇವತೆಯ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆಯೋ ಅವರ ಬಗ್ಗೆ ಪ್ರತಿನಿತ್ಯ ಮಾಡೋದು ಬಹಳ ವಿಶೇಷ. ಇನ್ನು ಮುಂದಿನ ರಾಶಿಯವರು ಮಕರ ರಾಶಿ. ಮಕರ ರಾಶಿಯವರಿಗೆ ಅನೇಕ ಮಿಶ್ರ ಫಲ ಇದೆ. ವರ್ಷಾರಂಭ ಸವಾಲುಗಳು ಜಾಸ್ತಿ, ರಿಸ್ಕ್ ಜಾಸ್ತಿ, ಏನು ತೀರ್ಮಾನ ಮಾಡೋದು ಅನ್ನೋ ಒಂದು ಯೋಚನೆ ಇರುತ್ತೆ. ಆದರೆ ಸಾಹಸದ ಕೆಲಸದಲ್ಲೆಲ್ಲ ಮುನ್ನುಗ್ಗಿ ನೀವು ಧೈರ್ಯವಾಗಿ, ನಿಮಗೆ ಯಶಸ್ಸು ಖಂಡಿತ. ಮತ್ತೆ ನಿಮ್ಮ ತಮ್ಮಂದ್ರಿದ್ರೆ ತಮ್ಮಂದ್ರ ಜೊತೆಗೆ ಒಳ್ಳೆ ಬಾಂಧವ್ಯ ನಿಮಗಿರುತ್ತೆ. ಆದರೆ ಈ ಗುರುಗ್ರಹ ರಾಹುಗ್ರಹದಿಂದ ಏನಾಗುತ್ತೆ, ಕುಟುಂಬದಲ್ಲಿ ಕಲಹ, ಜಗಳ, ಪತಿ ಪತ್ನಿರಲ್ಲಿ ಭಿನ್ನಾಭಿಪ್ರಾಯ ಮೂಡೋದು, ಕೆಲವರಿಗೆ ವಾಹನ ಅಪಘಾತ ಆಗೋದು, ಅದರಿಂದ ಸ್ವಲ್ಪ ಎಚ್ಚರ ಇರಬೇಕು. ವ್ಯಾಪಾರದಲ್ಲಿ ಅಧಿಕ ಲಾಭ ಇಲ್ಲ. ಇನ್ನು ಮೇಲಧಿಕಾರಿಗಳಿದ್ರೆ ಕಿರಿಕಿರಿ ಮಾಡ್ತಾ ಇರ್ತಾರೆ, ಅದನ್ನು ತೊಂದರೆ. ಆದರೆ ಜೂನಿನಿಂದ ಅಕ್ಟೋಬರ್ವರೆಗೆ ಒಳ್ಳೆ ವಿವಾಹ ಯೋಗ ಇದೆ, ಹಾಗಾಗಿ ಪ್ರಯತ್ನ ಪಡಿ, ಆಗುತ್ತೆ. ಇನ್ನು ನವೆಂಬರ್ ನಂತರ ಪತಿ ಪತ್ನಿಯರಲ್ಲಿ ವಿಶೇಷವಾಗಿ ಅನ್ಯೋನ್ಯತೆ ಅನ್ನೋದು ಬೆಳೆಯುತ್ತೆ. ಹಾಗಾಗಿ ಇಡೀ ವರ್ಷವೇ ಕೆಟ್ಟದಾಗಿದೆ ಅಂತ ಭಾವಿಸ್ಬೇಡಿ, ಚೆನ್ನಾಗಿದೆ. ಇನ್ನು ಖರ್ಚು ಮಾತ್ರ ಜಾಸ್ತಿ ಆಗುತ್ತೆ ಮನೆಯ ವಿಷಯವಾಗಿ. ಹಾಗೆ ಕೋರ್ಟು ಕಚೇರಿ ಇವುಗಳಿಂದ ದೂರ ಇರಿ. ನೀವು ಪ್ರತಿನಿತ್ಯ ಮಾಡಬೇಕಾಗಿದ್ದು ರಾಘವೇಂದ್ರ ಸ್ತೋತ್ರದ ಪಾರಾಯಣ. ಹಾಗಾಗಿ ರಾಯರನ್ನು ವಿಶೇಷವಾಗಿ ಆಶ್ರಯಿಸಿ ರಾಯರು ಅನುಗ್ರಹಿಸ್ತಾರೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಸ್ವಲ್ಪ ಸಾಡೆ ಸಾತಿಯ ಅನಿಷ್ಟ ಕಡಿಮೆ ಆಗತ್ತಂತೆ. ಇಷ್ಟು ವರ್ಷ ತುಂಬ ಕಷ್ಟ ಅನುಭವಿಸ್ತಾ ಇದ್ರಿ, ಈಗ ಗುರುಗ್ರಹದ ಬಲದಿಂದಾಗಿ ಕೊನೆ ಪಾದದ ಸಾಡೆ ಸಾತಿ, ಆದ್ದರಿಂದ ಅನಿಷ್ಟ ಕಡಿಮೆ ಆಗುತ್ತೆ. ಉತ್ತಮ ಫಲ ತುಂಬ ದೊರಕತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ. ಯುವಕರಿಗೆ ಕಂಕಣ ಭಾಗ್ಯ ಇದೆ. ಉದ್ಯೋಗದಲ್ಲಿ ಅಧಿಕ ಪ್ರಯತ್ನ ಮಾಡಿದರೆ ಒಳ್ಳೆ ಯೋಗ. ಶನಿ ರಾಹು ಕೇತು ಇದರಿಂದ ಏನಾಗುತ್ತೆ, ಕುಟುಂಬದಲ್ಲಿ ಜಗಳ ಜಾಸ್ತಿ ಆಗುತ್ತೆ, ಅದರಿಂದ ಹುಷಾರಾಗಿರಿ, ಇದೊಂದು. ಇನ್ನು ಪತಿ ಪತ್ನಿಯರಲ್ಲಿ ಅನಾವಶ್ಯಕ ವಿರಸ ಉಂಟಾಗೋದು. ಇನ್ನು ಕುಂಭರಾಶಿಯವರಿಗೆ ಏನು ಎಚ್ಚರ ಇರಬೇಕು ಅಂದರೆ, ಈ ಸಲ ಗುರುಗಳ ಅನುಗ್ರಹ ತುಂಬ ಪಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮೇಲೆ ವಾಮಾಚಾರದ ಪ್ರಯೋಗ ಮಾಡಿರಬಹುದು, ತೊಂದರೆ ಆಗಲಿಕ್ಕೆ ಅವಕಾಶ ಇದೆ. ಹಾಗಾಗಿ ತುಂಬ ದೂರ ಇರಿ, ಎಚ್ಚರದಿಂದ ಇರಿ. ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ. ವಾಹನ ಓಡಿಸ್ಬೇಕಾದ್ರೆ ವಿಶೇಷವಾಗಿ ಎಚ್ಚರ ಇರಲಿ. ಪ್ರಯತ್ನದಿಂದ ಈ ಸರಿ ಲಾಭ ಇದೆ. ಸ್ವಲ್ಪ ಹಣ ವ್ಯಯ ಸಮಸ್ಯೆಗಳು ಬರಬಹುದು, ಆದರೆ ಗುರುಬಲ ನಿಮ್ಮನ್ನು ಕಾಪಾಡುತ್ತೆ. ಒಟ್ಟಾರೆ ಮಿಶ್ರ ಫಲ ಇದೆ ಕುಂಭರಾಶಿಯವರಿಗೆ. ನೀವು ಮಾಡಬೇಕಾಗಿದ್ದು ಎರಡು, ಒಂದು ಹನುಮಾನ್ ಸ್ತುತಿ ಮತ್ತು ದುರ್ಗಾ ಸ್ತುತಿ. ಇವುಗಳನ್ನ ಪಾರಾಯಣ ಮಾಡಿದ್ರೆ ವಿಶೇಷವಾಗಿ ಅನುಗ್ರಹವನ್ನು ಪಡ್ಕೊಳ್ತೀರಿ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ಸಲ ಶುಭ ಫಲಕ್ಕಿಂತ ಅಶುಭ ಫಲನೇ ಜಾಸ್ತಿ. ಸಾಡೆ ಸಾತಿ ಜೊತೆಗೆ ಗುರುಬಲ ಇಲ್ಲ. ಬಹಳ ಸವಾಲನ್ನು ಅನುಭವಿಸ್ಬೇಕಾಗತ್ತೆ ಜೀವನದಲ್ಲಿ. ತುಂಬ ಸಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೊನೆಗೆ ಹೀಗೆ ಮಾಡ್ತೀನಿ ಅಂತ ದೇವ್ರ ಮೇಲೆ ಭಾರ ಹಾಕಿ ಹೋಗಬೇಕಾಗತ್ತೆ ಎಷ್ಟೋ ಸಲ. ಹಾಗೇ ಆಗುತ್ತೆ, ಅದನ್ನೇ ಮಾಡಿ. ಇನ್ನು ವಿವಾಹ ನಡೆಯೋರಿಗೆ ಅನೇಕ ವಿಘ್ನ ಅಡೆತಡೆ ಬರಬಹುದು. ಮತ್ತು ರೋಗಗಳಿಗೆ ಅವಕಾಶ ಇದೆ, ಅದರಲ್ಲೂ ಈ ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ನೀರಿನಿಂದ ತೊಂದರೆ ಆಗಬಹುದು. ಮತ್ತು ಪತಿ ಪತ್ನಿಯ ಅನಾವಶ್ಯಕ ಕಲಹ. ನಿಮಗೆ ಅನುಕೂಲ ದಿವಸ ಅಂದರೆ ಈ ವರ್ಷದಲ್ಲಿ ಜುಲೈಯಿಂದ ಅಕ್ಟೋಬರ್ವರೆಗೆ ಅನುಕೂಲ ದಿವಸಗಳು ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ಇನ್ನು ವಾದ ವಿವಾದ, ಕೋರ್ಟು ಕಚೇರಿ ಇವುಗಳೆಲ್ಲ ಅಪಜಯ ಇದೆ, ಜಯ ಇಲ್ಲ. ಮತ್ತು ಹೊಸದಾಗಿ ಏನು ಪ್ರಯೋಗ ಮಾಡಲಿಕ್ಕೆ ಹೋಗ್ಬೇಡಿ. ಇರೋ ವ್ಯಾಪಾರನ ಹಾಗೆ ಮುಂದುವರಿಸ್ಕೊಂಡು ಹೋಗಿ. ಮತ್ತು ರಾಜಕೀಯ ಜನರಿಗೂ ಯಶಸ್ಸು ಸಿಗೋದಿಲ್ಲ. ಇವರಿಗೂ ಕೂಡ ವಾಮಾಚಾರದಿಂದ ತೊಂದರೆ ಆಗುವಂಥ ಸಂಭವ ಇದೆ. ಅಷ್ಟೆಲ್ಲ ವಿದ್ಯಾರ್ಥಿಗಳು ಉತ್ತಮ ಕಾಲನೂ ಅಲ್ಲ. ಅಪವಾದ, ಅವಮಾನ ಇಷ್ಟೆಲ್ಲದರ ಮಧ್ಯೆ ಶತ್ರುಗಳನ್ನು ಸ್ವಲ್ಪ ಗೆಲ್ತೀರಿ ಕೂಡ. ಅಂತೂ ಗುರುಗ್ರಹದ ಬಲದಿಂದ ನಿಮಗೂ ಅನುಗ್ರಹ ಆಗುತ್ತೆ. ಅದು ನೀವು ಮಾಡಬೇಕಾದ ಕೆಲಸ, ಪವಮಾನ ಹೋಮವನ್ನು ಮಾಡಿಸ್ಬೇಕು. ವಾಯುದೇವರ ಅನುಗ್ರಹ ಆಗಬೇಕು, ಹನುಮಂತನ ಅನುಗ್ರಹ ಆಗಬೇಕು. ಈ ರೀತಿಯಲ್ಲಿ ಈ ಎಲ್ಲ ರಾಶಿಗಳ 12 ರಾಶಿಗಳ ಭವಿಷ್ಯವನ್ನು ನೋಡಿದ್ವಿ. ಒಂದು ಎಚ್ಚರ ಇರಬೇಕು, ಪ್ರತಿನಿತ್ಯ ಈ ಪರಿಹಾರಗಳನ್ನು ಮಾಡೋದ್ರ ಜೊತೆಗೆ ಒಂದು ಶ್ಲೋಕವನ್ನು ತಪ್ಪದೆ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಪಾರಾಯಣ ಮಾಡಿ. 108 ಮಾಡಲೇಬೇಕು, ಪ್ರತಿನಿತ್ಯ ಮಾಡ್ತಾಯಿರಿ. ಸಾಧ್ಯ ಆಗಲಿಲ್ಲ 108, 54 ಮಾಡಿ. 54 ಮಾಡಿ ಮೊದಲನೇ ದಿವಸ ಮತ್ತೆ ಮಾರನೇ ದಿವಸ ಅದನ್ನು ಪೂರ್ಣೆ ಮಾಡಿಕೊಡಿ. ಹೇಗಾದರೂ ಒಟ್ಟು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಹೋಗಿ. ಆ ಶ್ಲೋಕ ಯಾವುದು ಅಂದರೆ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ.
ನವಗ್ರಹಗಳ ಆರಾಧನೆ ಮಾಡಬೇಕು ಅಂತ ಅರ್ಥ. ಪ್ರತಿನಿತ್ಯ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಪಾರಾಯಣ ಮಾಡಿ. ನಿಮ್ಮ ಎಲ್ಲ ಅನಿಷ್ಟಗಳು ಖಂಡಿತ ನಿವಾರಣೆ ಆಗುತ್ತೆ. ಮರೆಯದೆ ನರಸಿಂಹದೇವರ ಹಾಗೂ ಶಿಂಶುಮಾರ ದೇವರ ವಿಶೇಷವಾದ ಆರಾಧನೆ ಮಾಡಿ. ಖಂಡಿತ ನರಸಿಂಹದೇವರ ಅನುಗ್ರಹ ಆದರೆ ಯಾವುದೇ ಗ್ರಹಗಳ ಬಾಧೆ ಉಂಟಾಗಲ್ಲ. ನಿರೀಕ್ಷಿತ ಯಶಸ್ಸು ನಮಗೆ ಸಿಗದೇ ಇರ್ಬೋದು ಅಂತ ಅನಿಸ್ತಾ ಇರುತ್ತೆ, ಆದರೆ ಖಂಡಿತ ಒಳ್ಳೆಯದಾಗುತ್ತೆ. ಅದೇನಂದರೆ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ. ಸುಖ ಬಂದಿದೆಯಾ ಮತ್ತೆ ದುಃಖ ಬರಲಿಕ್ಕೆ ಅವಕಾಶ ಇದೆ. ದುಃಖ ಬಂದಿದೆಯಾ ದುಃಖ ಪರಿಹಾರ ಆಗಿ ಮುಂದೆ ಸುಖ ಸಿಗತ್ತೆ. ಅದರಿಂದ ಅದು ಚಕ್ರ ತಿರುಗ್ತಾ ಇರಬೇಕು. ಆದರೆ ಬರೋ ದುಃಖ ಕಡಿಮೆಯಾಗಿ ಬರಬೇಕು ಅಂದರೆ ಈ ಗುರುಗಳ ಆರಾಧನೆ, ದೇವತಾರಾಧನೆಯನ್ನು ಮಾಡಬೇಕು. ಇನ್ನು ಫಲ ಉತ್ತಮವಾಗಿದೆ, ಆರಾಮಾಗಿದೆ ವರ್ಷ ಅಂತ ಉದಾಸೀನತೆಯನ್ನು ಮಾಡಬೇಡಿ. ಯಾಕೆಂದರೆ ಈ ವರ್ಷ ಚೆನ್ನಾಗಿದೆ ನೀವು ಉದಾಸೀನ ಮಾಡಿ ದೇವಸ್ಥಾನಕ್ಕೆ ಹೋಗದೆ ಆದರೆ ಮುಂದಿನ ವರ್ಷ ತೊಂದರೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ ಈ ವರ್ಷ ಪಾಪಗಳನ್ನು ಮಾಡ್ತೀರಿ, ಆರಾಮಾಗಿದ್ದ ಕಾಲಕ್ಕೆ ಹೇಗಂದ್ರಾಗೆ ಓಡಾಡ್ಬಿಟ್ರೆ ಕಷ್ಟ. ಅಂದರೆ ಎಚ್ಚರದಿಂದ ಪ್ರತಿ ವರ್ಷವೂ ಕೂಡ ಭಗವಂತನ ಆರಾಧನೆ ಒಳ್ಳೆಯ ಮಾರ್ಗದಲ್ಲಿದ್ದು ಪ್ರತಿನಿತ್ಯ ಏನೇನು ಆಚರಣೆಗಳನ್ನು ಮಾಡಬೇಕು ತಪ್ಪದೇ ಮಾಡಿ ಭಗವಂತನ ಗುರುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಇನ್ನೊಂದು ವಿಷಯ, ಈ ವರ್ಷ ಯಾವುದೇ ಗ್ರಹಣ ಇರೋದಿಲ್ಲ. ಆದ್ದರಿಂದ ಗ್ರಹಣದ ಆಚರಣೆ ಬಗ್ಗೆ ಪಂಚಾಂಗಗಳಲ್ಲಿ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ. ಈ ವರ್ಷದಲ್ಲಿ ಇನ್ನೊಂದು ವಿಶೇಷವಾದ ಒಂದು ಅವಕಾಶ ಇದೆ. ಏನೇನೀಗ ರಾಶಿಗಳಿಗೆ ಅನಿಷ್ಟ ಫಲಗಳನ್ನು ಕೇಳಿದರೆ ಎಲ್ಲ ವೇಗವಾಗಿ ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ವಿಶೇಷವಾದ ತಿಂಗಳು ಅಧಿಕ ಮಾಸ ಇದೆ. ಆ ಅಧಿಕ ಮಾಸದಲ್ಲಿ ನೀವೇನು ಒಂದು ಸಣ್ಣ ಕಾರ್ಯ ಮಾಡಿದರೂ ಅದು ದೊಡ್ಡ ಫಲ ಕೊಡುತ್ತೆ. ಅದನ್ನ ಒಳ್ಳೆ ಕೆಲಸ ಮಾಡಬೇಕಾಗ ಹಕ್ಕೆ ಕೆಟ್ಟ ಫಲ ಪಡಿಬೇಕು ಅಂದರೆ ಸುಲಭ. ಅಲ್ಲಿ ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಚೆನ್ನಾಗೆ ಗ್ರಹಗಳ ಬಾಧೆನೂ ಆಗುತ್ತೆ. ಅದರಿಂದ ಈ ಕಡೆ ನೆಗೆಟಿವ್ ಹೌದು, ಪಾಸಿಟಿವ್ ಹೌದು. ಆದರೆ ಪಾಸಿಟಿವ್ ಅಂದರೆ ಅಷ್ಟು ಒಳ್ಳೆ ಫಲ ಸಿಗುತ್ತೆ. ಅಧಿಕ ಮಾಸ ಬಂದಾಗ ಮಾತ್ರ ಎಚ್ಚರದಿಂದ ಸತ್ಕರ್ಮಗಳನ್ನು ಮಾಡಿ, ಹೋಮ ಮಾಡಿಸಿ, ಏನೇನು ವಿಶೇಷವಾಗಿ ದಾನಗಳಿದೆ ಆ ಎಲ್ಲ ದಾನಗಳನ್ನು ಮಾಡಿ ನಿಮಗೆ ಯಾವುದೇ ಗ್ರಹಗಳ ಬಾಧೆ ಆಗಲ್ಲ. ಅಷ್ಟು ಅನುಗ್ರಹ. ಅದೊಂದು ಈ ವರ್ಷದಲ್ಲಿ ಕೆಲವು ರಾಶಿಗಳಿಗೆ ಕೆಟ್ಟ ಫಲ ಅಂತಿದ್ರು ಒಳ್ಳೇದಾಗುತ್ತೆ. ಅದಕ್ಕೊಂದು ಅಧಿಕ ಮಾಸದ ಒಂದು ವ್ಯವಸ್ಥೆ ಆಗೋಗಿದೆ. ಅದನ್ನು ದೇವರು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಅಧಿಕ ಮಾಸದಲ್ಲಿ ಹಾಗಾದ್ರೆ ನಾವು ಏನೇನು ಮಾಡಬೇಕು ಅಂತ ನೀವು ಯೋಚಿಸಬೇಡಿ. ಇದೇ ಆಧ್ಯಾತ್ಮ ಚಿಂತನ ಚಾನಲ್ನಲ್ಲಿ ಅಧಿಕ ಮಾಸದ ಬಗ್ಗೆ ವಿಶೇಷವಾಗಿ ವಿಡಿಯೋ ಬರುತ್ತೆ. ಅದನ್ನು ಅವಶ್ಯವಾಗಿ ಎಲ್ಲರೂ ಕೇಳಿ ಅವಶ್ಯವಾಗಿ ಅನುಷ್ಠಾನ ಮಾಡಿ. ನಿಮ್ಮ ಎಲ್ಲ ಅನಿಷ್ಟಗಳು ಖಂಡಿತ ನಿವಾರಣೆ ಆಗೇ ಆಗುತ್ತೆ. ಇನ್ನು ಪಂಚಾಂಗ ಅಂದರೆ ಇಷ್ಟೇ ಅಲ್ಲ. ಪಂಚಾಂಗದಲ್ಲಿ ನೀವು ಗಮನಿಸಬೇಕಾಗಿದ್ದೇನು, ಈ ಹಲ್ಲಿ ಬಿದ್ದರೆ ತೊಂದರೆ ಆಗ್ಬಿಡತ್ತೆ ಅಂತ ಭಾವನೆ ಇರುತ್ತೆ. ಅದು ಬೆನ್ನಿಗೆ ಬಿತ್ತ, ತಲೆಯಲ್ಲಿ ಬಿತ್ತ, ಕಾಲಿಗೆ ಬಿತ್ತ, ಈ ಪಲ್ಲಿ ಪತನ ಅಂತ ಕರೀತಾರೆ. ಈ ಪತನ ಆದಾಗ ಅಂದರೆ ಪಲ್ಲಿ ಅಂದರೆ ಹಲ್ಲಿ ಬಿದ್ದಾಗ ಏನೇನು ದೋಷ, ಅದಕ್ಕೆ ಪರಿಹಾರ ಏನು ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಗೋತ್ರ ಯಾವುದು ಗೊತ್ತಿಲ್ವಾ, ಅಲ್ಲಿ ಸುಮಾರು ಗೋತ್ರಗಳ ಪಟ್ಟಿನೇ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಈ ಋಷಿಗಳು ಬರ್ತಾರೆ ಅದನ್ನು ತಿಳ್ಕೊಳ್ಬೋದು. ಮತ್ತು ಶ್ರಾದ್ದ ಮಾಡೋರು ಶ್ರಾದ್ದ ಕರ್ಮಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಪಡ್ಕೊಳ್ಬೋದು. ಪಂಚಾಂಗದಲ್ಲಿರುತ್ತೆ. ಹಾಗಾಗಿ ಕ್ಯಾಲೆಂಡರ್ಗಳಲ್ಲಿ ನಿಮಗೆ ಇಂಥ ವಿಷಯಗಳು ಕೆಲವು ಸಿಗಲ್ಲ. ಪಂಚಾಂಗಗಳಲ್ಲಿ ಎಲ್ಲ ಸಿಗತ್ತೆ. ಅದನ್ನ ಮಠಗಳಲ್ಲಿ ನಿಮಗೆ ಪಂಚಾಂಗ ಸಿಗತ್ತೆ. ಅನೇಕ ಮಠಗಳಿದೆ. ಅನೇಕ ಮಠಗಳಿಗೆ ಹೋಗಿ ಅಲ್ಲಿ ಪಂಚಾಂಗಗಳು ಸಿಗತ್ತೆ. ಅದನ್ನು ಖರೀದಿಸಿ ತಗೊಳ್ಳಿ. ವಿಶೇಷವಾಗಿ ಅದರಲ್ಲಿ ಇರೋದನ್ನು ಅನುಷ್ಠಾನ ಮಾಡಿ. ಅನೇಕ ಸ್ತೋತ್ರಗಳನ್ನು ಕೊಟ್ಟಿರ್ತಾರೆ. ಕೃಷ್ಣನ ಸ್ತೋತ್ರ, ಮಂಗಳಾಷ್ಟಕ, ರಾಯರ ಸ್ತೋತ್ರ ಎಲ್ಲಗಳನ್ನು ಕೊಟ್ಟಿರ್ತಾರೆ. ಮತ್ತು ವಿವಾಹ ಕೂಟ, ಕೆಲವು ಜಾತಕದಲ್ಲಿ ಕುಜ ದೋಷ ಇರುತ್ತೆ, ಅದಿದ್ರೆ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು, ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಇದಕ್ಕೆಲ್ಲ ಏನು ಪರಿಹಾರ, ನಾಮಕರಣಕ್ಕೆ ಮುಹೂರ್ತ ಯಾವುದು, ವಿವಾಹಕ್ಕೆ ಮುಹೂರ್ತ ಯಾವುದು, ಈ ವಿಷಯಗಳು, ಹೀಗೆ ಅನೇಕ ವಿಷಯಗಳನ್ನು ಪಂಚಾಂಗದಲ್ಲಿ ಎಲ್ಲ ಸಂಗ್ರಹ ಮಾಡಿರ್ತಾರೆ. ಅದನ್ನು ಮಿಸ್ ಮಾಡಲೇಬಾರ್ದು. ನೀವು ಪಂಚಾಂಗವನ್ನು ಚೆನ್ನಾಗಿ ನೋಡಿ ಇಟ್ಕೊಂಡಿರ್ಬೇಕು. ಈಗ ರಜಸ್ವಲೆಯರಾಗ್ತಾರೆ ಪೀರಿಯಡ್ಸ್ ಟೈಮ್ನಲ್ಲಿ, ಈಗ ಎಷ್ಟು ದಿವಸಗಳ ಅನುಷ್ಠಾನ, ಮತ್ತು ಯಾರ್ಯಾರಿಗೆ ಏನೇನು ದೋಷಗಳಿರುತ್ತೆ, ಅದರ ಪರಿಹಾರ ಹೇಗೆ, ಈ ಥರ ಸಾಕಷ್ಟು ವಿಷಯಗಳನ್ನು ಪಂಚಾಂಗದಲ್ಲಿ ಕಾಣ್ಬೋದು. ಈ ಪ್ರತಿಯೊಂದನ್ನು ನೀವು ನೋಡಿ ಇವೆಲ್ಲವನ್ನು ಗಮನಿಸ್ತಾ ಪಂಚಾಂಗವನ್ನು ಮನೇಲಿ ಇಟ್ಕೊಳ್ಳಿ. ಪಂಚಾಂಗದ ಪೂಜೆಯನ್ನು ಮಾಡಿ ಪಂಚಾಂಗದಲ್ಲಿ ಬರುವಂಥ ಪ್ರತಿ ದಿವಸದ ವಾರ, ತಿಥಿ, ನಕ್ಷತ್ರ ಎಲ್ಲವನ್ನು ಹೇಳ್ಕೊಳ್ಳಿ. ಅದರಿಂದಲೇ ನಿಮಗೆ ಒಳ್ಳೆಯದಾಗುತ್ತೆ. ಇದು ಬೆಳಗಿನ ಜಾವ ಎದ್ದು ಕೂಡಲೇ ದೇವರ ಮುಂದೆ ಓದಬೇಕಾದ ಕೆಲಸ ನಮ್ಮದು. ಸುಮ್ಮನೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಮ್ಮೆ ರಾಹು ಕಾಲ, ಆ ಕಾಲ, ಈ ಕಾಲ ನಾವು ನೋಡ್ತಾ ಇರ್ತೀವಿ. ಅದೆಲ್ಲ ನೋಡೋದು ಬೇಡ. ನಿಮಗೆ ದಿವಸ, ತಿಥಿ, ವಾರ, ನಕ್ಷತ್ರಗಳನ್ನು ಸರಿಯಾಗಿ ಹೇಳ್ಕೊಂಡು ನಿಮ್ಮ ಪೂಜೆ ಪುನಸ್ಕಾರ ಏನಿದೆ ಅದನ್ನು ಮಾಡ್ತಾ ಹೋದರೆ ಖಂಡಿತ ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹದಿಂದ ಈ ವರ್ಷ ಪರಾಭವ ಆಗಲ್ಲ, ವಿಜಯೀಭವರಾಗ್ತೀರಿ ಅಂತ ಹೇಳ್ತಾ, ಈ ಯುಗಾದಿಯ ದಿವಸ ಯಾವ ವಾರ
ಯಾವ ತಿಥಿ, ಯಾವ ನಕ್ಷತ್ರ, ಇದನ್ನೆಲ್ಲ ವಿಶೇಷವಾಗಿ ಕೇಳಬೇಕು. ಅದನ್ನು ಈಗ ನೋಡೋಣ. ಶ್ರೀ ಶಾಲಿವಾಹನ ಗತಶಕೆ 1948. ಇಲ್ಲಿ ಗತಶಕೆ ಅಂದರೆ ಆಗಲೇ ತಿಳಿಸಿದಂತೆ ಈಗಾಗಲೇ ಕಳೆದ ವರ್ಷ. ಹಾಗಾದರೆ ಈಗ ಹೇಳಬೇಕು ಅಂದರೆ ಶ್ರೀ ಶಾಲಿವಾಹನ ವರ್ತಮಾನ ಶಕೆ 1949 ಅಂತ ಹೇಳ್ಕೊಳ್ಬೇಕು. ಪಂಚಾಂಗದಲ್ಲಿ ಗತಶಕೆ ಅಂತ ಕೊಟ್ಟಿರ್ತಾರೆ, ನೀವು ವರ್ತಮಾನ ಶಕೆ ಅಂದ್ಕೊಂಡು ಒಂದು ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಸೂರ್ಯ ಸಿದ್ಧಾಂತ ಪಂಚಾಂಗ ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಮಾರ್ಚ್ 2026, 19ನೇ ತಾರೀಕು ಗುರುವಾರ. ನೋಡಿ, ವಿಶೇಷವಾಗಿ ಗುರುವಾರ, ಅದರಿಂದ ರಾಜನ ವಾರ, ವಿಶೇಷವಾದ ವಾರ. ಅಮಾವಾಸ್ಯ ಉಪರಿ ಪ್ರತಿಪತ್ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಶುಕ್ಲ ಯೋಗ, ನಾಗಕರಣ, ರವಿ ಉದಯ 6:31, ಚಾಂದ್ರ ಯುಗಾದಿ, ಶ್ರೀ ಪರಾಭವನಾಮ ಸಂವತ್ಸರ ಆರಂಭ. ಇಷ್ಟನ್ನು ಹೇಳ್ತಾ ಈ ಎಲ್ಲ ತಿಥಿ ವಾರ ನಕ್ಷತ್ರಗಳಿಗೆ ದೇವತೆಗಳಿರ್ತಾರೆ, ಅವರ ಸ್ಮರಣೆಯೊಂದಿಗೆ ನಾವು ನೋಡೋಣ. ಈ 40ನೇ ಈ ಪರಾಭವ ಸಂವತ್ಸರಕ್ಕೆ ಪರ್ಯಾಪಸ ಅಂತ ಒಬ್ಬ ದೇವತೆ, ಅವರ ಅನುಗ್ರಹ ಆಗಬೇಕು. ಇನ್ನು ಕಲಿಯುಗಕ್ಕೆ ಬಂದರೆ ಅನಿರುದ್ಧ, ವಸಂತ ಋತುವಿಗೆ ರುದ್ರದೇವರು, ಉತ್ತರಾಯಣಕ್ಕೆ ಚಂದ್ರ, ಚೈತ್ರ ಮಾಸಕ್ಕೆ ವಿಷ್ಣು, ಪ್ರತಿಪತ್ತಿಥಿಗೆ ಅಗ್ನಿದೇವರು, ಉತ್ತರ ಭಾದ್ರಾ ನಕ್ಷತ್ರಕ್ಕೆ ಅಹಿರ್ಬುದ್ಧ ಅಂದರೆ ರುದ್ರದೇವರ ಅಂಶ ಸಂಭೂತ. ಇನ್ನು ಯೋಗ ಶುಕ್ಲ, ಅದಕ್ಕೆ ಇಂದ್ರದೇವರು, ನಾಗ ಕರ್ಣಕ್ಕೆ ಉಮಾಪತಿ ಅಂದರೆ ರುದ್ರದೇವರು. ಹಾಗಾಗಿ ಇವರೆಲ್ಲರ ಸ್ಮರಣೆಯನ್ನ ಮಾಡ್ಕೊಳ್ತಾ ಈ ವರ್ಷದ ವಿಶೇಷ ದಿನಗಳು ಅಂತ ಇರುತ್ತೆ, ನಿಮಗೆಲ್ಲ ತುಂಬ ಕುತೂಹಲ ಇರುತ್ತೆ. ಆ ವಿಶೇಷ ದಿನಗಳು ಯಾವುದು? ಈಗ ಮಾರ್ಚ್ 27ನೇ ತಾರೀಕು ರಾಮನವಮಿ ಇದೆ. ಇನ್ನು ಏಪ್ರಿಲ್ 20 ಅಕ್ಷಯ ತೃತೀಯ ಇದೆ. ಏಪ್ರಿಲ್ 30 ನರಸಿಂಹ ಜಯಂತಿ. ಮೇ 17ನೇ ತಾರೀಕು ಅಧಿಕ ಮಾಸ ಆರಂಭ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅವತ್ತಿಂದ ಸರಿಯಾದ ದಾನ ಧರ್ಮಗಳು ಚೆನ್ನಾಗಿ ನಡೀಲಿ, ಎಲ್ಲ ಈ ದೋಷಗಳ ಪರಿಹಾರ ಆಗುತ್ತೆ, ಒಳ್ಳೆ ಫಲವನ್ನು ಪಡಿತೀರಿ ಎಲ್ಲ ರಾಶಿಯವರು. ಇನ್ನು ಜುಲೈ 26 ಪ್ರಥಮ ಏಕಾದಶಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನಾ ಮಹೋತ್ಸವ, ಅದು ಮಧ್ಯಾರಾಧನೆ. ಅಂದರೆ 29, 30, 31 ಆಗಸ್ಟ್. ಅದು ಬಹಳ ವಿಶೇಷ. ಗುರು ರಾಜ ಈ ಸರಿ ವರ್ಷದಲ್ಲಿ ಗುರುಗಳಾದ ರಾಯರ ವಿಶೇಷ ಅನುಗ್ರಹವನ್ನು ಸಂಪಾದಿಸಿ. ಇನ್ನು ಸೆಪ್ಟೆಂಬರ್ 4ನೇ ತಾರೀಕು ಕೃಷ್ಣ ಜಯಂತಿ. ಅಕ್ಟೋಬರ್ 11ನೇ ತಾರೀಕು ನವರಾತ್ರೋತ್ಸವ ಆರಂಭ. ನವೆಂಬರ್ 8ನೇ ತಾರೀಕು ನರಕ ಚತುರ್ದಶಿ. ಇನ್ನು 2027ನೇ ಇಸ್ವಿ ಜನವರಿ 15ಕ್ಕೆ ಮಕರ ಸಂಕ್ರಮಣ. ಅದೇ ರೀತಿ 2027ನೇ ಇಸ್ವಿ ಮಾರ್ಚ್ 6ನೇ ತಾರೀಕು ಶಿವರಾತ್ರಿ. ಹೀಗೆ ಈ ಪರಾಭವ ಸಂವತ್ಸರದ ವಿಶೇಷವಾದ ದಿನಗಳು. ಇನ್ನು ಮುಖ್ಯವಾದ ವಿಷಯ, ರಾಶಿ ಭವಿಷ್ಯವನ್ನು ಕೇಳಿದಾಗ ನಮ್ಮಲ್ಲಿ ಹಲವರಿಗೆ ಅನಿಸಿರ್ಬೋದು, ಅಯ್ಯೋ ಈ ಸರಿ ನನಗೆ ಕೆಟ್ಟದ್ದು, ಈ ವರ್ಷ ಚೆನ್ನಾಗೇ ಇಲ್ಲ, ಈ ಸರಿ ತುಂಬ ಒಳ್ಳೆಯದಿದೆ ಅಂತ ಕೆಲವರು ಖುಷಿಯಾಗಿರ್ಬೋದು. ಕೆಲವರು ಮಿಶ್ರಣ, ಅಯ್ಯೋ ನನಗೆ ಸುಖನೂ ಇದೆ ದುಃಖನೂ ಇದೆ ಅಂತಲೂ ಅಂದ್ಕೊಂಡಿರ್ಬೋದು. ಆದರೆ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಪಂಚಾಂಗ ಶ್ರವಣವನ್ನು ಮಾಡಿದಾಗ ಎಲ್ರಿಗೂ ಒಳ್ಳೆಯದಾಗತ್ತೆ. ಅದು ಕೆಟ್ಟ ಫಲ ಇರೋರಿಗೂ ಆ ಕೆಟ್ಟ ಫಲ ಹೋಗುತ್ತಂತೆ. ಅದಕ್ಕೋಸ್ಕರನೇ ಪಂಚಾಂಗ ಶ್ರವಣವನ್ನು ಹೇಳಿರೋದು. ಇದನ್ನು ಪ್ರತಿನಿತ್ಯ ಮಾಡಬೇಕು ಅಂತಿದೆ. ಅಂದರೆ ಪಂಚಾಂಗ ಶ್ರವಣ ಅಂದರೆ ಸುಮಾರು ಗಂಟೆಗಟ್ಟಲೆ ಕೇಳಬೇಕು ಅಂತನ ಅಲ್ಲ. ಪಂಚ ಅಂಗ, ತಿಥಿ ವಾರ ನಕ್ಷತ್ರ ಯೋಗ ಕರ್ಣ, ಆಯಾಯ ದಿವಸದ ಏನಿದೆ ಅದನ್ನು ಹೇಳ್ಕೊಂಡು ದೇವರಿಗೆ ನಮಸ್ಕಾರ ಹಾಕು, ಒಳ್ಳೆಯದಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳೋ ಒಂದು ಅಂಶ ಇಲ್ಲ. ಏನು ಮಾಡಬೇಕು, ಪ್ರತಿನಿತ್ಯ ದೇವರ ಆರಾಧನೆ ಗುರುಗಳ ಆರಾಧನೆಯನ್ನು ತಪ್ಪದೇ ಮಾಡಬೇಕು ಅನ್ನೋಲ್ಲಿ ಇದು ಎಚ್ಚರದ ಒಂದು ಸೂಚನೆಯನ್ನು ಈ ಭವಿಷ್ಯವಾಣಿ ಕೊಟ್ಟಿದೆ. ಹಾಗಾಗಿ ಅದರಂತೆ ಎಲ್ಲರೂ ಗುರುಗಳ ಅನುಗ್ರಹಕ್ಕೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ, ವಿಶೇಷವಾಗಿ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಹರಿವಾಯ ಗುರುಗಳ ಅನುಗ್ರಹ ಆಗಲಿ. ಈ ಪರಾಭವ ಸಂವತ್ಸರದಂದು ವಿಶೇಷವಾಗಿ ಸಕುಟುಂಬ ಸಮೇತರಾಗಿ ವಿಜಯವನ್ನು ಪಡೆಯಿರಿ. ಒಳ್ಳೆಯ ದೀರ್ಘವಾದ ಆಯುಷ್ಯ, ಆರೋಗ್ಯ, ನಿಮ್ಮ ಮನೆಗಳಲ್ಲಿ ಸಂಪತ್ತಿನ ಅಭಿವೃದ್ಧಿಯಾಗಲಿ, ಕಷ್ಟಗಳು ದೂರ ಆಗಲಿ ಅಂತ ಆ ನರಸಿಂಹದೇವರಲ್ಲಿ ಹಾಗೂ ಆ ಶಿಂಶುಮಾರ ರೂಪಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.